ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನಮಸ್ಕಾರ. ನನ್ನ ಹೆಸರು ರವಿ. ನಾನು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರುವಂಥ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಇದರ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ವಿಭಾಗದಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಪ್ರಸ್ತುತ ದಾವಣಗೆರೆ ವಿಶ್ವವಿದ್ಯಾಲಯ ತನ್ನ ವ್ಯಾಪ್ತಿಯ ಅಧ್ಯಯನ ಕಾಲೇಜುಗಳಲ್ಲಿ ಅಂತಿಮ BA ಐಚ್ಛಿಕ ಕನ್ನಡದ ವಿದ್ಯಾರ್ಥಿಗಳಿಗೆ 6ನೇ ಸೆಮ್ನ ವಿದ್ಯಾರ್ಥಿಗಳಿಗೆ 6.2ರ ಪತ್ರಿಕೆಯಾಗಿ ತೌಲನಿಕ ಅಧ್ಯಯನ ಮತ್ತು ಅದರ ಪಠ್ಯಗಳು ಅನ್ನುವಂಥ ಒಂದು ಪತ್ರಿಕೆಯನ್ನು ನಿಗದಿಪಡಿಸಿದೆ. ಆ ಪತ್ರಿಕೆಯಲ್ಲಿರುವಂಥ ತೌಲನಿಕ ಅಧ್ಯಯನ ಅನ್ನುವಂಥ ಸಿದ್ಧಾಂತದ ಭಾಗವನ್ನು, ತಾತ್ವಿಕತೆಯ ಭಾಗವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಕಳೆದ ಅಧಿವೇಶನದಲ್ಲಿ ಸ್ವೀಕಾರಗಳ ಅಧ್ಯಯನ ಅನ್ನುವಂಥದ್ದನ್ನು ಅಭ್ಯಾಸ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಪ್ರಸ್ತುತ ಅಧಿವೇಶನದಲ್ಲಿ ಪ್ರಭಾವಗಳ ಸ್ವರೂಪದ ಅಧ್ಯಯನ ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡ್ಬೋದು. ಪ್ರಭಾವಗಳ ಸ್ವರೂಪದ ಅಧ್ಯಯನ ನಿಮಗೆ ಬಹುಶಃ ನೆನಪಿಗೆ ತರಿಸುವಂಗೆ ಮಾಡ್ಬೋದು. ಏನಂತಂತಂದರೆ, ಈ ತೌಲನಿಕ ಸಾಹಿತ್ಯ ಅಧ್ಯಯನದ ಬೇರೆ ಬೇರೆ ಬಗೆಗಳಲ್ಲಿ ವಸ್ತು ಸ್ವರೂಪದ ಅಧ್ಯಯನ ಹೊಂದಿದೆ, ಪ್ರಭೇದ ಅಥವಾ ಪ್ರಕಾರಗಳ ಅಧ್ಯಯನ ಅಂತ ಹೊಂದಿದೆ, ಆಮೇಲೆ ಪ್ರಭಾವಗಳ ಅಧ್ಯಯನ ಅಂತ ಹೊಂದಿದೆ, ನೇರವಾಗಿ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅದಾದಮೇಲೆ ಭಾಷಾಂತರ ಅಧ್ಯಯನ, ತೌಲನಿಕ ಕಾವ್ಯಮೀಮಾಂಸೆ ಅಧ್ಯಯನ ಅನ್ನುವಂಥದ್ದು ಇತ್ತು. ಈಗ ಪ್ರಭಾವಗಳ ಅಧ್ಯಯನ ನಾವು ಮಾಡಿದ್ದೀವಿ. ಹೆಚ್ಚು ಕಡಿಮೆ ಆ ವಿಷಯಕ್ಕೆ ಸಂಬಂಧಪಟ್ಟಿರುವಂಥದ್ದೇ, ಅದೇ ಸೇಮ್ ಆ ವಿಷಯದ ಸ್ವಲ್ಪ ವಿಸ್ತೃತ ಭಾಗ ಇದು. ಯಾಕೆ ಅಂತಂತಂದರೆ, ಅಲ್ಲೇ ನಾವು ಪ್ರಭಾವಗಳ ಅಧ್ಯಯನ ಅಂತಂದ್ಬಿಟ್ಟು ನಾವು ಮಾಡಿದ್ವಿ. ಇಲ್ಲಿ ಆ ಪ್ರಭಾವಗಳ ಸ್ವರೂಪದ ಅಧ್ಯಯನ, ಪ್ರಭಾವ ಯಾವ ಥರ ಆಗುತ್ತೆ ಅಂತಂದ್ಬಿಟ್ಟು ಇದನ್ನು ಕೂಡ ಅಲ್ಲಿ ನಾವು ಬಹುತೇಕ ನಾವು ಗಮನಿಸಿದ್ದೀವಿ. ಅಲ್ಲಿ ಅಂದರೆ ಯಾಕೆ ಈ ಪ್ರಭಾವಗಳ ಸ್ವರೂಪದ ಅಧ್ಯಯನವನ್ನು ಮತ್ತೆ ಪಠ್ಯಕ್ರಮದಲ್ಲಿ ನಿಗದಿಪಡಿಸಿದ್ದಾರೆ ಅಂತಂದರೆ, ನಾವು ಈಗಾಗಲೇ ಆ ಅಧ್ಯಯನದ ಬಗೆಗಳನ್ನು ಅಭ್ಯಾಸ ಮಾಡಬೇಕಾದ್ರೆ ನಾವು ಗಮನಿಸಿದ್ವಿ, 2 ಮುಖ್ಯವಾಗಿರುವಂಥ ಬಗೆಗಳು ಅತ್ಯಂತ ವ್ಯಾಪಕವಾಗಿರುವಂಥದ್ದು. ಒಂದು, ವಸ್ತು ಸಮಾನತೆಯನ್ನು ಆಧರಿಸಿರುವಂಥ ಅಧ್ಯಯನ ಅತ್ಯಂತ ಜನಪ್ರಿಯ ಮತ್ತು ವ್ಯಾಪಕವಾಗಿರುವಂಥದ್ದು ತೌಲನಿಕ ಅಧ್ಯಯನಕಾರರಲ್ಲಿ. ಅದು ಬಿಟ್ಟರೆ ಅದಕ್ಕಿಂತ ಮುಖ್ಯವಾಗಿರುವಂಥದ್ದು ಪ್ರಭಾವಗಳ ಅಧ್ಯಯನ. ಇದನ್ನು ತೌಲನಿಕ ಸಾಹಿತ್ಯ ಅಧ್ಯಯನದ ಆಧಾರ ಸ್ತಂಭ ಅಥವಾ ಮೂಲ ಸ್ತಂಭ ಅಂತ ಕರೆಯಲಾಗಿದೆ. ಯಾಕೆ ಅಂತಂತಂದರೆ, ವಸ್ತು ಸಮಾನತೆ ಅಧ್ಯಯನದಲ್ಲಿ ಬರೀ ವಸ್ತುಗಳ ಸಮಾನತೆ ಬೇರೆ ಬೇರೆ ಕೃತಿಗಳಲ್ಲಿ, ಬೇರೆ ಬೇರೆ ಲೇಖಕರ ಕೃತಿಗಳಲ್ಲಿ, ಬೇರೆ ಬೇರೆ ರಾಷ್ಟ್ರದ 2 ಲೇಖಕರ ಕೃತಿಯಲ್ಲಿ ಅಥವಾ ಒಂದು ರಾಷ್ಟ್ರದ 2 ಬೇರೆ ಬೇರೆ ಲೇಖಕರ ಕೃತಿಗಳಲ್ಲಿ ವಸ್ತುಗಳ ಸಮಾನತೆ ಅನ್ನುವಂಥದ್ದು ಇದ್ದರೆ ಅದರ ಅಧ್ಯಯನ ಮಾಡುವಂಥದ್ದು. ಇದು ವ್ಯಾಪಕವಾಗಿರುವಂಥದ್ದು, ಜನಪ್ರಿಯವಾಗಿರುವಂಥ ಅಧ್ಯಯನ. ಆದರೆ ಪ್ರಭಾವಗಳ ಅಧ್ಯಯನ ಅದನ್ನು ಕೂಡ ಒಳಗೊಂಡಂತೆ ಅತ್ಯಂತ ವ್ಯಾಪಕವಾಗಿರುವಂಥದ್ದು. ಇದು ಹೆಚ್ಚು ಕಡಿಮೆ ಏನು ಅಂತಂತಂದರೆ, ತೌಲನಿಕ ಸಾಹಿತ್ಯದ ಅಧ್ಯಯನವನ್ನು ಇಡೀ ಪೂರ್ತಿಯಾಗಿ ಒಳಗೊಳ್ಳುವಂಥ ಒಂದು ಅಧ್ಯಯನದ ಬಗೆ. ಯಾಕೆ ಅಂತಂತಂದರೆ, ಈ ಪ್ರಭಾವ ಅನ್ನುವಂಥದ್ದು ತೌಲನಿಕ ಕಾವ್ಯಮೀಮಾಂಸೆಯಲ್ಲೂ ಕೂಡ ಆಗೋದಕ್ಕೆ ಸಾಧ್ಯ ಇದೆ, ಭಾಷಾಂತರದ ಕ್ರಿಯೆಯಲ್ಲೂ ಕೂಡ ಪ್ರಭಾವ ಅನ್ನುವಂಥದ್ದು ಆಗೋದಕ್ಕೆ ಸಾಧ್ಯ ಇದೆ. ಒಂದು ಉತ್ತಮ ಭಾಷಾಂತರದ ಮಾದರಿಯನ್ನು ಇಟ್ಕೊಂಡು ಇನ್ನೊಬ್ಬ ಭಾಷಾಂತರ ಮಾಡೋದಕ್ಕೆ ಸಾಧ್ಯ ಇದೆ. ಅದು ಪ್ರಭಾವದ ಸ್ವರೂಪದ ವ್ಯಾಪ್ತಿಯಲ್ಲಿ ಬಂದ್ಬಿಡುತ್ತೆ. ಸೊ ಅವನು ಹೆಂಗೆ ಮಾಡಿದಾನೆ ಅದೇ ಥರ ಅಂತಂದಾಗ ಸ್ವರೂಪ ಅನ್ನುವಂಥದ್ದು ಬರುತ್ತೆ. ಸೊ ಹಾಗೆ ಇದು ತೌಲನಿಕ ಕಾವ್ಯಮೀಮಾಂಸೆಯಲ್ಲೂ ಕೂಡ ಯಾವ ಪರಿಕಲ್ಪನೆಯನ್ನು ತೆಗೆದುಕೊಂಡು ಅಭ್ಯಾಸ ಮಾಡಲಾಗಿದೆ, ಆ ಥರ ಇನ್ನೊಬ್ಬ ಮಾಡ್ದ ಅಂತಂತಂದರೆ ಅಥವಾ ಇನ್ನೊಬ್ಬ ಅಧ್ಯಯನಕಾರ ಮಾಡ್ದ ಅಂತಂತಂದರೆ ಸೊ ಅದೇನಾಗುತ್ತೆ ಅಂತಂದರೆ, ಸ್ವರೂಪದ ಆ ಪರಿಕಲ್ಪನೆಯ ಸ್ವರೂಪದಲ್ಲೇ ಅನ್ನುವಂಥದ್ದು ಬರುತ್ತೆ. ಅಲ್ಲಿ ಸ್ವರೂಪ ಅನ್ನುವಂಥದ್ದು ಬರುತ್ತೆ. ಅಂದರೆ ಪ್ರಭಾವದ ಯಾವ ನಿರ್ದಿಷ್ಟ ಬಗೆಯಲ್ಲಿ ಮಾಡಲಾಗಿದೆ, ಯಾವ ರೀತಿಯಲ್ಲಿ ಮಾಡಲಾಗಿದೆ, ಯಾವ ಸ್ವರೂಪದಲ್ಲಿ ಮಾಡಲಾಗಿದೆ ಅನ್ನುವಂಥದ್ದನ್ನು ಪ್ರಭಾವದ ಸ್ವರೂಪದ ಅಧ್ಯಯನ ಅನ್ನುವಂಥದ್ದು ಅಭ್ಯಾಸ ಮಾಡುವಂಥದ್ದು. ಇದನ್ನು ನಾವು ಅಭ್ಯಾಸ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅತ್ಯಂತ ಅಂದರೆ ಬಹುತೇಕ ಅಂಶಗಳು ಇದರಲ್ಲಿ ಪುನರಾವರ್ತನೆಗೊಳ್ಬೋದು. ಯಾಕಂತಂದರೆ ಪ್ರಭಾವಗಳ ಅಧ್ಯಯನದಲ್ಲಿ ಇದನ್ನು ನಾವು ಗಮನಿಸಿದ್ದೀವಿ. ಆದರೆ ಇಲ್ಲಿ ಸ್ವರೂಪದ ದೃಷ್ಟಿಯಿಂದ ಮಾತ್ರ ಅದಕ್ಕೆ ಹೆಚ್ಚು ಒತ್ತನ್ನು ಕೊಡಲಾಗಿದೆ. ಈ ಅಂಶವನ್ನು ನಾವು ಗಮನಿಸಬೇಕಾಗಿರುವಂಥದ್ದು. ಹಾಗಾಗಿ ಪ್ರಭಾವಗಳ ಅಧ್ಯಯನ ಮತ್ತು ಪ್ರಭಾವಗಳ ಸ್ವರೂಪದ ಅಧ್ಯಯನ ಹೆಚ್ಚು ಕಡಿಮೆ ಹತ್ತತ್ರ ಇರುವಂಥದ್ದು. ಆದರೆ ಏನು ಅಂತಂತಂದರೆ, ಅಲ್ಲಿ ಪ್ರಭಾವ ಅಂತಂತಂದ್ಬಿಟ್ಟು ಒಟ್ಟಾರೆ ಪ್ರಭಾವದ ಬಗ್ಗೆ ಹೇಳಿದ್ರೆ, ಇಲ್ಲಿ ಆ ಪ್ರಭಾವದ ಸ್ವರೂಪ ಯಾವ ರೀತಿ ಇದೆ, ಭಾಷೆಯ ರೂಪದಲ್ಲಿ ಆ ಸ್ವರೂಪ ಯಾವ ರೀತಿ ಇದೆ, ಪ್ರತ್ಯಕ್ಷ ಪ್ರಭಾವದ ಸ್ವರೂಪದಲ್ಲಿ ಪ್ರತ್ಯಕ್ಷ ಪ್ರಭಾವದ ಸ್ವರೂಪ ಹೆಂಗಿದೆ,
ಪರೋಕ್ಷ ಪ್ರಭಾವದ ರೀತಿಯ ಇದು ಬಗೆಯಲ್ಲಿ ಪರೋಕ್ಷ ಪ್ರಭಾವ ಯಾವ ಥರ ಆಗಿದೆ ಅದು ಸ್ವರೂಪನೇ ಆಗ್ಬಿಡುತ್ತೆ. ಸೊ ಹಾಗಾಗಿ ಪ್ರಭಾವ ಅನ್ನುವಂಥದ್ದು, ಶೇಕ್ಸ್ಪಿಯರ್ನ ಪ್ರಭಾವ ಅನ್ನುವಂಥದ್ದು ಕನ್ನಡ ಕೃತಿಗಳ ಇದು ಲೇಖಕರ ಮೇಲೆ ಯಾವ ಥರ ಆಗಿದೆ ಅನ್ನುವಂಥದ್ದು ಸ್ವರೂಪದ ಅಧ್ಯಯನ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಉದಾಹರಣೆಯನ್ನು ಕೊಡೋದಾದರೆ, ಸಂಸ್ಕೃತದ ಒಬ್ಬ ಕವಿಯ ವಿಜ್ಞಾನ ಶಾಕುಂತಲವನ್ನು ಬರೆದಿರುವಂಥವ್ರು ಕವಿರತ್ನ ಕಾಳಿದಾಸ. ಆ ಕಾಳಿದಾಸ ಅಭಿಜ್ಞಾನ ಶಾಕುಂತಲವನ್ನು ಸಂಸ್ಕೃತದಲ್ಲಿ ಬರೆದಾನೆ. ಆ ಸಂಸ್ಕೃತದ ಭಾಷಾಂತರದ ಸ್ವರೂಪ ಯಾವ ರೀತಿಯಾಗಿದೆ ಪ್ರಭಾವದ ಅಧ್ಯಯನದಲ್ಲಿ ಬರುತ್ತೆ. ಸ್ವರೂಪ ಹೆಂಗಾಗಿದೆ ಅಂತಂದರೆ, ಆಸ್ಥಾನ ಕವಿಯಾಗಿರುವಂಥ, ವಿದ್ವಾಂಸನಾಗಿರುವಂಥ, ಪಂಡಿತನಾಗಿರುವಂಥ ಬಸವೋಪಶಾಸ್ತ್ರಿ ಹಳೆಗನ್ನಡದ ರೂಪದಲ್ಲಿ ಬರೀತಾನೆ. ಪಂಡಿತರಿಗೆ ಅದು ಮೆಚ್ಚುವಂತೆ ಬರೀತಾನೆ. ಅದನ್ನು ಓದಬೇಕು ಅಂತಂತಂದರೆ ಆ್ಯಕ್ಚುಲಿ ಅದಕ್ಕೆ ಒಂದು ಸ್ವಲ್ಪ ವಿದ್ವತ್ ಇರಬೇಕು, ಡಿಕ್ಷನರಿ ಪಕ್ಕದಲ್ಲಿ ಇರಬೇಕು ನಮ್ಮಂಥವ್ರಿಗೆ. ಸೊ ಹಾಗಾಗಿ ಆ ಲೆಕ್ಕದಲ್ಲಿ ಪಂಡಿತರಿಗೋಸ್ಕರ ಬರೀತಾನೆ. ಆದರೆ ಅದೇ ಭಾಷಾಂತರ ಎಸ್ ವಿ ಪರಮೇಶ್ವರ ಭಟ್ಟರಲ್ಲಿ ಎಷ್ಟು ಸರಳವಾಗಿ ಆಗಿದೆ ಅಂತಂದರೆ, ನಮ್ಮಂಥ ಪಾಮರರು ಅಥವಾ ಸಾಹಿತ್ಯದ ವಿದ್ಯಾರ್ಥಿಗಳು ಅತ್ಯಂತ ಸುಲಭವಾಗಿ ಅದನ್ನು ಓದೋದಕ್ಕೆ ಸಾಧ್ಯ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಆದರೆ ಅದನ್ನು ಆ ಕೃತಿಯನ್ನು ಜಾಳ್ಜಾಳೇನು ಮಾಡಿಲ್ಲ ಅವರು. ಆ ಕೃತಿಯ ಮಹತ್ತನ್ನು ಸಾಧಿಸಿನೇ, ಆ ಕೃತಿಯ ಮಹತ್ವತೆ ಅಥವಾ ಅದರ ಗಂಭೀರತೆಯನ್ನು, ಆ ಕೃತಿಯ ಪ್ರೌಢಿಮೆಯನ್ನು ಇಟ್ಕೊಂಡೆ ಕಾಳಿದಾಸನ ಪ್ರತಿಭೆಗೆ ಯಾವ ಚ್ಯುತಿಯನ್ನು ತಾರದೆ ಅವರು ಅದು ಇದು ಭಾಷಾಂತರ ಮಾಡುವಂಥ ಪ್ರಯತ್ನವನ್ನು ಎಸ್ ವಿ ಪರಮೇಶ್ವರ ಭಟ್ಟರು ಮಾಡ್ತಾರೆ. ಸೊ ಇದು ಪ್ರಭಾವಗಳಲ್ಲಿ ಸ್ವರೂಪದ ಅಧ್ಯಯನ, ಅಂದರೆ ಭಾಷಾಂತರದ ಸ್ವರೂಪ ಅಲ್ಲಿ ಹೆಂಗಾಯಿತು, ಇಲ್ಲಿ ಹೆಂಗಾಯಿತು ಅನ್ನುವಂಥದ್ದು. ಅದು ಭಾಷೆಗೆ ಸಂಬಂಧಪಟ್ಟಂಗೆ ಯಾವ ಸ್ವರೂಪವನ್ನು ತೆಗೆದುಕೊಂಡಿದೆ, ವಸ್ತುವಿಗೆ ಸಂಬಂಧಪಟ್ಟಂಗೆ ಯಾವ ಸ್ವರೂಪವನ್ನು ತೆಗೆದುಕೊಂಡಿದೆ, ಅಥವಾ ಒಟ್ಟು ನಾಟಕದ ವಿನ್ಯಾಸಕ್ಕೆ ಸಂಬಂಧಪಟ್ಟಂಗೆ ಯಾವ ಸ್ವರೂಪವನ್ನು ತೆಗೆದುಕೊಂಡಿದೆ. ಸೊ ಇವೆಲ್ಲನೂ ಕೂಡ ಏನಾಗುತ್ತೆ ಅಂತಂತಂದರೆ ಛಂದಸ್ಸಿಗೆ ಸಂಬಂಧಪಟ್ಟಂಗೆ. ಸೊ ಅಲ್ಲಿ ವೃತ್ತಗಳೆಲ್ಲ ಕೂಡ ಬರುತ್ತೆ ಬಸವೋಪಶಾಸ್ತ್ರಿಯ ಕೃತಿಯಲ್ಲಿ. ಇಲ್ಲಿ ವೃತ್ತಗಳು ಇಲ್ಲೂ ಕೂಡ ಇದೆ, ಆದರೆ ಆ ಥರ ಅಂದರೆ ಹೆಚ್ಚು ಕಡಿಮೆ ಈ ನಮ್ಮ ಖ್ಯಾತ ಕರ್ನಾಟಕದ ವೃತ್ತಗಳು, ನಮ್ಮ ಹಳೆಗನ್ನಡದ ವೃತ್ತಗಳೆಲ್ಲ ಇದಾವಲ್ಲ, ಆ ರೀತಿಯ ಗಡಸಾಗಿರುವಂಥ ಇದು ಅಥವಾ ಸಮಾಸ ಭೂಯಿಷ್ಠವಾಗಿರುವಂಥ ಛಂದೋಬಂಧತೆಯನ್ನು, ಸಮಾಸ ಕ್ಲಿಷ್ಟತೆ ಅಥವಾ ಸಮಾಸ ಭೂಯಿಷ್ಠತೆಯನ್ನು ತರೋದಕ್ಕೆ ಎಸ್ ವಿ ಪರಮೇಶ್ವರ ಭಟ್ಟರು ಮನಸ್ಸು ಮಾಡೋದಿಲ್ಲ, ಆ ಥರ ಪ್ರಯತ್ನಕ್ಕೆ ಹೋಗಲ್ಲ ಅವರು. ಸೊ ಇದು ಪ್ರಭಾವದ ಸ್ವರೂಪಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ಆ ಪ್ರಭಾವ, ಕಾಳಿದಾಸನ ಕೃತಿಯ ಪ್ರಭಾವ ಇಲ್ಲಿ ಯಾವ ಸ್ವರೂಪದಲ್ಲಿ ತಿರ್ಕೊಂಡು ಬಂದಿದೆ ಅನ್ನುವಂಥದ್ದು ಮುಖ್ಯವಾಗಿರುವಂಥದ್ದು. ಸೊ ಆ ರೀತಿ ಇದನ್ನು ಆ್ಯಕ್ಚುಲಿ ಈಗ ನಾವು ಅಧ್ಯಯನಕ್ಕೆ ನಾವು ತೊಡಗ್ಬೋದು ಅಂತ ಅನ್ಸುತ್ತೆ. ತೌಲನಿಕ ಅಧ್ಯಯನದ, ಸಾಹಿತ್ಯ ಅಧ್ಯಯನದ ಬಗೆಗಳಲ್ಲಿ ಅತ್ಯಂತ ವ್ಯಾಪಕವಾಗಿರುವಂಥ, ಅತ್ಯಂತ ವಿಸ್ತಾರವಾಗಿರುವಂಥ ಅಧ್ಯಯನದ ಬಗೆ ಇದು ಪ್ರಭಾವದ ಅಧ್ಯಯನ ಅಥವಾ ಪ್ರಭಾವದ ಸ್ವರೂಪಗಳ ಅಧ್ಯಯನ. ಇಲ್ಲಿ ಸ್ವರೂಪಗಳ ಅಧ್ಯಯನ ಅಂತಂತ ಹೇಳಬೇಕಾಗಿದೆ. ಸೊ ಪ್ರಭಾವ ಅಥವಾ ಅದರ ಸ್ವರೂಪದ ಅಧ್ಯಯನ ಇದು ಅತ್ಯಂತ ವ್ಯಾಪಕವಾಗಿರುವಂಥ ವ್ಯಾಪ್ತಿಯನ್ನು ಹೊಂದಿರುವಂಥದ್ದು. ಇದನ್ನು ತೌಲನಿಕ ಸಾಹಿತ್ಯ ಅಧ್ಯಯನ ಕ್ಷೇತ್ರದ ಆಧಾರ ಸ್ತಂಭ ಅಂತ ಕರೆಯಲಾಗಿದೆ. ಆಗಲೇ ಹೇಳಿದೆ ನಾನು, ಮೂಲ ಸ್ತಂಭ ಅಥವಾ ಆಧಾರ ಸ್ತಂಭ ಅಂತ ಕರೆಯಲಾಗಿದೆ. ಸೊ ಈ ಪ್ರಭಾವಗಳ ಅಧ್ಯಯನ ಇಲ್ಲದೆ ತೌಲನಿಕ ಅಧ್ಯಯನದ ಬಹುತೇಕ ಭಾಗ ಇಲ್ಲದಂತಾಗ್ಬಿಡುತ್ತೆ. ಸೊ ಹಾಗಾಗಿ ಏನಂತಂದರೆ ಇದು ಆಧಾರ ಸ್ತಂಭ ಇದ್ದಂಗೆ. ತೌಲನಿಕ ಅಧ್ಯಯನದ ಆಧಾರ ಸ್ತಂಭ ಯಾವುದು ಅಂತಂದರೆ ತೌಲನಿಕ ಅಧ್ಯಯನದ ಬಗೆಗಳಲ್ಲಿರುವಂತಹ ಪ್ರಭಾವಗಳ ಅಧ್ಯಯನ ಅಥವಾ ಪ್ರಭಾವಗಳ ಸ್ವರೂಪದ ಅಧ್ಯಯನ ಅನ್ನುವಂಥದ್ದು. ವೈನ್ಸ್ಟೀನ್ ಇದನ್ನು ಏನಂತ ಕರೀತಾರೆ ಅಂತಂದರೆ, ಇದು ದಿಟವಾಗಿ ಪ್ರಭಾವದ ಪರಿಕಲ್ಪನೆ ಇದೆಯಲ್ಲ, ನಿಜವಾಗಿ ಪ್ರಭಾವದ ಪರಿಕಲ್ಪನೆ ತೌಲನಿಕ ಸಾಹಿತ್ಯದ ಮೂಲ ಕಲ್ಪನೆ. ನೋಡ್ರಿ, ಆಧಾರ ಸ್ತಂಭ ಅಂತಂತ ಏನು ಹೇಳಲಾಗಿದೆ ಅದನ್ನೇ ಮೂಲ ಕಲ್ಪನೆ ಅಂತಂತ ಕರೀತಾ ಇದ್ದಾನೆ ವೈನ್ಸ್ಟೀನ್ ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ಬಹುತೇಕ ತೌಲನಿಕ ಅಧ್ಯಯನಕಾರರು ಈ ಪ್ರಭಾವಗಳ ಅಧ್ಯಯನದಲ್ಲಿ, ಪ್ರಭಾವಗಳ ಸ್ವರೂಪದ ಅಧ್ಯಯನದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಹೆಚ್ಚಾಗಿ ಜರ್ಮನ್ ಮತ್ತು ಫ್ರೆಂಚ್ ಅಧ್ಯಯನಕಾರರು ಇದರಲ್ಲಿ ಹೆಚ್ಚು ತೊಡಗಿಸ್ಕೊಂಡಿರುವಂಥದ್ದು ಪ್ರಭಾವಗಳ ಸ್ವರೂಪದ ಅಧ್ಯಯನದಲ್ಲಿ. ಸ್ಥೂಲವಾಗಿ ಪ್ರಭಾವ ಅಂತಂತಂದರೆ ಏನು ಅಂತಂತಂದರೆ,
ಒಂದು ಕೃತಿ ಅಥವಾ ಒಬ್ಬ ಸಾಹಿತಿಯಿಂದ ಯಾವುದೇ ಅಂಶ ಇಲ್ಲವೇ ಸಂಗತಿಯನ್ನು ಇನ್ನೊಬ್ಬ ಸಾಹಿತ್ಯ ಅಥವಾ ಇನ್ನೊಂದು ಕೃತಿ ಸ್ವೀಕರಿಸಿ ಬಳಸ್ಕೊಂಡ್ರೆ ಅದನ್ನು ಒಂದು ರಫ್ ಆಗಿ ಸ್ಥೂಲವಾಗಿ ಪ್ರಭಾವ ಅಂತ ಅನ್ಬೋದು. ಒಂದು ಕೃತಿ ಅಥವಾ ಸಾಹಿತಿಯಿಂದ ಇನ್ನೊಂದು ಕೃತಿ ಅಥವಾ ಇನ್ನೊಬ್ಬ ಸಾಹಿತಿ ಯಾವುದಾದ್ರೂ ಅಂಶವನ್ನು ಅಥವಾ ಸಂಗತಿಯನ್ನು ಸ್ವೀಕರಿಸಿ ಬಳಸ್ಕೊಂಡ್ರೆ ಅದನ್ನು ಪ್ರಭಾವ ಅಂತ ಅನ್ಬೋದು. ಯಾವ ಥರ ಬಳಸ್ಕೊಳ್ತಾನೆ ಅನ್ನುವಂಥದ್ದು ಬಂದಾಗ ಸ್ವರೂಪದ ಅಧ್ಯಯನ ಆಗುತ್ತೆ, ಪ್ರಭಾವದ ಸ್ವರೂಪದ ಅಧ್ಯಯನ ಆಗಿಬಿಡುತ್ತೆ. ಸೊ ಹಾಗಾಗಿ ಏನು ಅಂತಂತಂದರೆ ಪ್ರಭಾವದ ಸ್ವರೂಪದ ಅಧ್ಯಯನ, ಈ ಪ್ರಭಾವದ ಅಧ್ಯಯನದಲ್ಲಿ ಪ್ರಭಾವದ ಸ್ವರೂಪದ ಅಧ್ಯಯನ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಈಗ ಒಂದು ಕೃತಿಯಲ್ಲಿರುವಂಥ ಒಂದು ಸಾಹಿತ್ಯಾಂಶಕ್ಕೆ ಆ ಕೃತಿಯ ಲೇಖಕ ತನಗಿಂತ ಹಿಂದಿನ ಲೇಖಕನ ಹಿಂದಿನ ಇನ್ನೊಂದು ಕೃತಿಯನ್ನು ಓದಿರುವಂಥದ್ದು ಕಾರಣ ಅನ್ನುವಂಥದ್ದು ಈ ಪ್ರಭಾವದ ಪ್ರಕ್ರಿಯೆ ಮತ್ತು ಸ್ವರೂಪವನ್ನು ಸೂಚಿಸುತ್ತೆ. ನೋಡಿ, ಇನ್ನೊಂದು ಸತಿ ಹೇಳ್ತೀನಿ. ಒಂದು ಕೃತಿಯಲ್ಲಿರುವಂಥ ಒಂದು ಸಾಹಿತ್ಯದ ಅಂಶಕ್ಕೆ ಆ ಕೃತಿಯ ಲೇಖಕ ತನಗಿಂತ ಹಿಂದಿನ ಲೇಖಕನ ಇನ್ನೊಂದು ಕೃತಿಯನ್ನು ಅವನು ಓದಿರಬೇಕು. ಸೊ ಆ ಕೃತಿಯ ಪ್ರಭಾವದಿಂದ ಅಂತ ಬೇರೆ 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 ಕೃತಿಯನ್ನು ಓದಿರ್ತಾನೆ. ಅದರಲ್ಲಿ ಯಾವುದಾದ್ರೂ ಕೃತಿಯಿಂದ ಪ್ರಭಾವಿತನಾಗಿ ಅಥವಾ ಯಾವುದಾದ್ರೂ ಒಂದು 2-3 ಕೃತಿಗಳಿಂದ ಪ್ರಭಾವಿತನಾಗಿ ಒಬ್ಬ ಲೇಖಕ ಏನು ಮಾಡ್ತಾನೆ ಅಂತಂತಂದರೆ ಅವನು ಕೃತಿಯನ್ನು ರಚಿಸ್ತಾನೆ. ಸೊ ಆ ರೀತಿ ಓದದೆ, ಆ ರೀತಿ ತಿಳುವಳಿಕೆ ಪಡೆಯದೆ, ಆ ಜ್ಞಾನವನ್ನು ಪಡೆಯದೆ ಕೃತಿ ರಚನೆ ಅನ್ನುವಂಥದ್ದು ಬಹುತೇಕ ನಾನು ಹೇಳ್ತಿರೋದು ಅಸಾಧ್ಯದ ಸಂಗತಿ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಕಷ್ಟಸಾಧ್ಯವಾಗಿರುವಂಥ ಸಂಗತಿ ಎನ್ನುವಂಥದ್ದು. ಸೊ ಹಾಗಾಗಿ ಈ ಮಾತು ಅಂದರೆ ತನ್ನ ಹಿಂದಿನ ಕೃತಿಯನ್ನು ಓದ್ಕೊಂಡಿರಬೇಕು ಅನ್ನುವಂಥದ್ದು ಪ್ರಭಾವವನ್ನು ಹೇಳ್ತಾ ಇದೆ. ಮತ್ತು ಅವನು ತನ್ನ ಕೃತಿಯಲ್ಲಿ ಅದನ್ನು ಹೆಂಗೆ ತರ್ತಾನೆ ಆ ಪ್ರಭಾವವನ್ನು ಅನ್ನುವಂಥದ್ದು ಪ್ರಭಾವದ ಸ್ವರೂಪವನ್ನು ಹೇಳುತ್ತೆ. ಸೊ ಹಾಗಾಗಿ ಒಂದು ಕೃತಿಯ ವಸ್ತು, ಸನ್ನಿವೇಶ ಅಥವಾ ಪಾತ್ರ ಅಥವಾ ತಂತ್ರ, ಶೈಲಿ, ಭಾಷೆ, ಧೋರಣೆ, ಹೀಗೆ ಪ್ರಭಾವದ ಸ್ವರೂಪ ಯಾವುದು ಬೇಕಾದ್ರೂ ಆಗಿರ್ಬೋದು. ನೋಡಿ, ಪ್ರಭಾವದ ಸ್ವರೂಪಗಳು ಹೆಂಗೆ ಬರ್ತವೆ. ಒಂದು ಕೃತಿಯ ವಸ್ತು ಆಗಿರ್ಬೋದು. ಒಬ್ಬ ಲೇಖಕ ಇನ್ನೊಬ್ಬ ಲೇಖಕನ ಕೃತಿಯನ್ನು ಓದಿ ತನ್ನ ಕೃತಿಯನ್ನು ರೂಪಿಸಬೇಕಾದ್ರೆ ಆ ಕೃತಿಯಿಂದ ವಸ್ತುವನ್ನು ತೆಗೆದುಕೊಳ್ಬೋದು, ಅದನ್ನು ಬದಲಾಯಿಸ್ಕೊಳ್ಬೋದು. ಅದು ಬೇರೆ, ಆ ವಸ್ತುವನ್ನು ತನಗೆ ಬೇಕಾದಂತೆ ಬದಲಾಯಿಸ್ಬೋದು. ಅದು ಸ್ವರೂಪದಲ್ಲೇ ಬರುತ್ತೆ. ಆ ವಸ್ತುವನ್ನು ತೆಗೆದುಕೊಳ್ಳುವಂಥದ್ದು ಪ್ರಭಾವದ ಸ್ವರೂಪಕ್ಕೆ ಸಂಬಂಧಪಡುತ್ತೆ. ಅಥವಾ ಆ ಲೇಖಕನ ಕೃತಿಯಲ್ಲಿರುವಂಥ ಸನ್ನಿವೇಶವನ್ನು ತೆಗೆದುಕೊಳ್ಳೋದು, ಪಾತ್ರವನ್ನು ತೆಗೆದುಕೊಳ್ಳುವಂಥದ್ದು, ಅಥವಾ ತಂತ್ರವನ್ನು ತೆಗೆದುಕೊಳ್ಳುವಂಥದ್ದು, ಶೈಲಿಯನ್ನು ತೆಗೆದುಕೊಳ್ಳುವಂಥದ್ದು, ಅಥವಾ ಭಾಷೆ ಅಥವಾ ಧೋರಣೆಯನ್ನು ತೆಗೆದುಕೊಳ್ಳುವಂಥದ್ದು, ಇವೆಲ್ಲನೂ ಕೂಡ ಪ್ರಭಾವದ ಸ್ವರೂಪದ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂಥದ್ದು. ಯಾವ ಸ್ವರೂಪದಲ್ಲಿ ಈ ಲೇಖಕ ಆ ಲೇಖಕನಿಂದ ಪ್ರಭಾವಿತನಾಗಿದ್ದಾನೆ ಮತ್ತು ತನ್ನ ಕೃತಿಯಲ್ಲಿ ಆ ಪ್ರಭಾವವನ್ನು ಯಾವ ರೀತಿ ತಂದಿದ್ದಾನೆ ಅನ್ನುವಂಥದ್ದನ್ನು ಪ್ರಭಾವದ ಸ್ವರೂಪ ಹೇಳುತ್ತೆ. ಹೀಗೆ ಈ ಥರದ ಪ್ರಭಾವದ ಸ್ವರೂಪ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಒಂದು ಶ್ರೇಷ್ಠವಾಗಿರುವಂಥ ಕೃತಿ, ಅತ್ಯುತ್ತಮವಾಗಿರುವಂಥ ಕೃತಿ ಯಾವತ್ತೂ ಕೂಡ ತನ್ನ ಸ್ವವೈಭವದಲ್ಲೇ ಸ್ವಪ್ರತಿಷ್ಠೆಯಲ್ಲೇನೆ ಅದು ಮೆರಿತ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಅದು ಪ್ರಭಾವ ಬೀರ್ತಾ ಇರುತ್ತೆ ಇನ್ನೊಬ್ಬರ ಮೇಲೆ. ಸೊ ಇನ್ನೊಂದು ಕೃತಿಯ ಮೇಲೆ ಅಥವಾ ಲೇಖಕರ ಮೇಲೆ. ಸೊ ಹಾಗಾಗಿ ಅದು ತನ್ನ ಸೌಷ್ಠವದ ಬೆಳಕನ್ನು ಸುತ್ತಲೂ ಕೂಡ ಚೆಲ್ತಾ ಇರುತ್ತೆ. ಯಾಕೆಂದರೆ ಆ ಕೃತಿಯಲ್ಲಿ ಒಂದು ಸತ್ವ ಇರುತ್ತೆ. ಆ ಸತ್ವ ಉಳಿದಂಥ ವಿದ್ವಾಂಸರನ್ನು, ವಿಮರ್ಶಕರನ್ನು, ಓದುಗರನ್ನು, ಸಹೃದಯರನ್ನು, ಲೇಖಕರನ್ನು ಆಹ್ವಾನಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು, ಬೇಂದ್ರೆಯವರ ಅರಳು ಮರಳು, ಸೊ ಆ ಗರಿ ಅನ್ನುವಂಥದ್ದು ಬೇಂದ್ರೆಯವ್ರದ್ದು. ಸೊ ಕೆ.ಎಸ್. ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆ ಅನ್ನುವಂಥದ್ದು. ಸೊ ಇವೆಲ್ಲನೂ ಕೂಡ ಗೋಪಾಲಕೃಷ್ಣ ಅಡಿಗರ ಭೂಮಿಗೀತ ಅಥವಾ ವರ್ಧಮಾನ, ಈ ಥರದ್ದು ದೇವನೂರು ಮಹಾದೇವರ ಸಮಗ್ರ ಕೃತಿಗಳು, ಅವರ ಎದೆಗೆ ಬಿದ್ದ ಅಕ್ಷರ ಇರಲಿ, ಅಥವಾ ಒಡಲಾಳ ಅಥವಾ ಸಾಕವ ಅನ್ನುವಂಥದ್ದಿರಲಿ, ಅಥವಾ ಮಾರಿಕೊಂಡವರಿರಲಿ, ಈ ಥರದ ಕೃತಿಗಳು ಇವೆಲ್ಲನೂ ಕೂಡ ಏನಂತಂದರೆ ತನ್ನ ಸತ್ವದಿಂದನೇ ಆಹ್ವಾನ ಮಾಡ್ತಾ ಇರುತ್ತೆ. ಅನಂತಮೂರ್ತಿ, ಲಂಕೇಶ್, ತೇಜಸ್ವಿ, ಹಿಂಗೆ ಉದಾಹರಣೆಗಳನ್ನ ಕೊಡ್ತಾ ಹೋಗ್ಬೋದು. ಇವ್ರ ಕೃತಿಗಳು ತಮ್ಮ ಸತ್ವದಿಂದನೇ ಆಹ್ವಾನ ಮಾಡ್ತಾ ಇರ್ತವೆ. ಈ ಥರ ಏನು ಅಂತಂತಂದರೆ
ಅದರಿಂದ ಉಳಿದಂಥ ಲೇಖಕರು ಪ್ರಭಾವಿತರಾಗ್ತಾ ಇರ್ತಾರೆ. ಆ ಕೃತಿಯಿಂದ, ಭಾಷೆಯಿಂದ, ವಸ್ತುವಿನಿಂದ, ಶೈಲಿಯಿಂದ, ಧೋರಣೆಯಿಂದ, ಪಾತ್ರದಿಂದ, ತಂತ್ರದಿಂದ ಬೇರೆ ಬೇರೆ ರೀತಿಯಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಅದರ ಸ್ವರೂಪದಿಂದ ಪ್ರಭಾವಿತರಾಗಿ ಹೊಸ ವ್ಯಕ್ತಿತ್ವವನ್ನು ಪಡ್ಕೊಳ್ತಾರೆ. ತಮ್ಮ ಕೃತಿಯಲ್ಲಿ ಆ ಪ್ರಭಾವವನ್ನು ಒಂದಲ್ಲ ಒಂದು ಸ್ವರೂಪದಿಂದ ತರ್ತಾರೆ. ಸೊ ಹಾಗಾಗಿ ಏನಂತಂದರೆ, ಒಂದು ಕೃತಿ ಸತ್ವಯುತವಾಗಿದ್ದರೆ ಸ್ವವೈಭವದಲ್ಲೇ ಅದು ಮುಳುಗೋದಿಲ್ಲ, ತನ್ನ ಸೌಷ್ಠವದ ಬೆಳಕನ್ನು ಸುತ್ತಲೂ ಕೂಡ ಚೆಲ್ತಾ ಇರುತ್ತದು. ಆ ಬೆಳಕಿನಲ್ಲಿ ಮಿಂದಂಥ ಕವಿಯೊಬ್ಬ ಏನು ಮಾಡ್ತಾನೆ, ಲೇಖಕನೊಬ್ಬ ಅಥವಾ ಬರಹಗಾರನೊಬ್ಬ ಏನು ಮಾಡ್ತಾನೆ, ಆ ಕೃತಿಯನ್ನು ಓದ್ಬಿಟ್ಟು ಮನನ ಮಾಡಿಕೊಂಡು ಆ ಕೃತಿಯ ಸತ್ವದ ಪ್ರೇರಣೆ ಅಥವಾ ಪ್ರಭಾವದಿಂದ ಅವನು ತಾನೊಂದು ಕೃತಿಯನ್ನು ರಚಿಸಬೇಕಾದ್ರೆ ಆ ಪ್ರಭಾವವನ್ನು ಪ್ರತ್ಯಕ್ಷ ಅಥವಾ ಅಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ತನ್ನ ಕೃತಿಯಲ್ಲಿ ತರ್ತಾನೆ. ಆಗ ಆ ಪ್ರಭಾವದ ಸ್ವರೂಪ ಪಲ್ಲಟಗೊಂಡಿರುತ್ತೆ, ಸ್ಥಿತ್ಯಂತರಗೊಂಡಿರುತ್ತೆ, ಬೇರೆ ರೂಪದಲ್ಲಿ ಅದು ಬೇರೆ ರೂಪವನ್ನು ತಾಳೋದಕ್ಕೆ ಸಾಧ್ಯ ಆಗಿರುತ್ತೆ. ಸೊ ಇದು ಸ್ವರೂಪ ಅನ್ನುವಂಥದ್ದು. ಈಗ ಒಂದು ಪ್ರಮುಖ ಕೃತಿಯ ಪ್ರಭಾವ ಇದೆಯಲ್ಲ, ಅದು ಬರೀ ಆ ಭಾಷೆಗೆ ಸೀಮಿತ ಆಗಿರೋದಿಲ್ಲ. ಒಂದು ಪ್ರಮುಖ ಕೃತಿಯ ಪ್ರಭಾವ ಭಾಷೆಗೆ ಸೀಮಿತ ಆಗಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಲೀವ್ಸ್ ಆಫ್ ಗ್ರಾಸ್ ಅನ್ನುವಂಥ ಕೃತಿಯನ್ನು ಬರೆದಿರುವಂಥ ವಾಲ್ಟ್ ವಿಟ್ಮನ್ ಇದನ್ನಲ್ಲ, ಆ ಕೃತಿಯ ಪ್ರಭಾವ ಅಲ್ಲಿ ಮಾತ್ರ ಪ್ರಭಾವಿತವಾಗಿಲ್ಲ. ನಾವು ಕನ್ನಡಕ್ಕೆ ಅದನ್ನು ಗೋಪಾಲಕೃಷ್ಣ ಅಡಿಗರು ಅನುವಾದ ಮಾಡಿದ್ದಾರೆ, ಹುಲ್ಲಿನ ದಳಗಳು ಅಂತಂದ್ಬಿಟ್ಟು. ಸೃಜನೇತರ ಕೃತಿಯಾಗಿರುವಂಥ ಜಪಾನಿನ ಕೃಷಿಕ ಮಸನೊಬು ಫುಕುವೋಕ ಅಂತಂದ್ಬಿಟ್ಟು, ಈ ಮಸನೊಬು ಫುಕುವೋಕನ ಒಂದು ಹುಲ್ಲಿನ ಕ್ರಾಂತಿ ಅಂತಂದ್ಬಿಟ್ಟು, ಒನ್ ಸ್ಟಾರ್ ರೆವಲ್ಯೂಷನ್ ಅಂತಂದ್ಬಿಟ್ಟು ಕೃತಿ ಜಪಾನಿ ಭಾಷೆಯಲ್ಲಿ ಬರಿಬೋದು, ಅಥವಾ ಇಂಗ್ಲೀಷಲ್ಲಿ ಬರೆದಿರ್ಬೋದು, ಅಥವಾ ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಆಗಿರ್ಬೋದು. ಸೊ ಆ ಕೃತಿಯನ್ನು ಆನಂದ್ ಅನ್ನುವಂಥವ್ರು ಕನ್ನಡಕ್ಕೆ ತಂದಿದ್ದಾರೆ. ಒನ್ ಸ್ಟಾರ್ ರೆವಲ್ಯೂಷನ್ ಅನ್ನುವಂಥ ಕೃತಿಯನ್ನು ಒಂದು ಹುಲ್ಲಿನ ಕ್ರಾಂತಿ ಅಂತಂದ್ಬಿಟ್ಟು. ಸೊ ಸಹಜ ಕೃಷಿಯ ಬಗ್ಗೆ ಮಾತಾಡುವಂಥದ್ದು. ಸೊ ಆ ಕೃತಿಯನ್ನು ಕನ್ನಡಕ್ಕೆ ಅವರು ತರ್ಜುಮೆ ಮಾಡಬೇಕಾದ್ರೆ, ಭಾಷಾಂತರ ಮಾಡಬೇಕಾದ್ರೆ ಯಾವ ಸ್ವರೂಪದಲ್ಲಿ ಬಂದಿದೆ, ಇದೆಲ್ಲ ಸ್ವರೂಪ ಆಗುತ್ತೆ. ಅಂದರೆ ಆ ಕೃತಿಯಿಂದ ಪ್ರಭಾವಿತರಾಗಿದ್ದಾರೆ ಆನಂದ್ ಅವರು, ಅದನ್ನು ಕನ್ನಡಕ್ಕೆ ತಂದಿದ್ದಾರೆ. ಕನ್ನಡಕ್ಕೆ ತರಬೇಕಾದ್ರೆ ಯಾವ ಸ್ವರೂಪ, ಯಾವ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ, ಯಾವುದನ್ನು ಬಿಟ್ಟಿದ್ದಾರೆ, ಇದು ಮುಖ್ಯ ಪ್ರಭಾವಿತ ಸ್ವರೂಪದ ಅಧ್ಯಯನದಲ್ಲಿ. ಹೀಗೆ ಒಂದು ಪ್ರಮುಖ ಕೃತಿ ಆಯಾ ಭಾಷೆಗೆ ಸೀಮಿತವಾಗಿರಲ್ಲ, ಇತರ ಭಾಷೆಯಲ್ಲಿ ಅದರ ಪ್ರಭಾವದಿಂದ ಉಪಪರಂಪರೆ ಸೃಷ್ಟಿಯಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಈಗ ಇದನ್ನು ಹಿಂದೆ ನಾವು ಗಮನಿಸಿದ್ವಿ, ಇಟಾಲಿಯನ್ ಮತ್ತು ಫ್ರೆಂಚ್, ಲ್ಯಾಟಿನ್ ಕಾವ್ಯಗಳಿಂದ ನೋಡ್ರಿ, ಇಟಲಿ ಭಾಷೆಯ ಸಾಹಿತ್ಯದಿಂದ, ಫ್ರೆಂಚ್ ಭಾಷೆಯ ಸಾಹಿತ್ಯದಿಂದ, ಲ್ಯಾಟಿನ್ ಭಾಷೆಯ ಸಾಹಿತ್ಯ ಅಥವಾ ಕಾವ್ಯದಿಂದ ಜೆಫ್ರಿ ಚಾಜರ್, ಇಂಗ್ಲೆಂಡ್ನ ಕವಿ, 14ನೇ ಶತಮಾನದಲ್ಲಿದ್ದಂಥವನು. ಈ ಜೆಫ್ರಿ ಚಾಜರ್ ತನ್ನ ಕ್ಯಾಂಟರ್ಬರಿ ಟೇಲ್ಸ್ ಅನ್ನುವಂಥ ಕೃತಿಯಲ್ಲಿ ಈ ಇಟಾಲಿಯನ್, ಫ್ರೆಂಚ್, ಲ್ಯಾಟಿನ್ ಕಾವ್ಯಗಳಿಂದ ಅಥವಾ ಸಾಹಿತ್ಯ ಕೃತಿಗಳಿಂದ ಹಾಗಾಗಿ ಸಾಲುಗಳನ್ನು, ಪದಪುಂಜಗಳನ್ನು ಸ್ವೀಕರಿಸ್ತಾನೆ. ಇದು ಅವನು ಆ ಸ್ವೀಕರಿಸುವಂಥ ರೀತಿ ಇದೆಯಲ್ಲ, ಅದು ಆ ಪ್ರಭಾವದ ಸ್ವರೂಪವನ್ನು ಹೇಳುತ್ತೆ. ಇನ್ನೊಂದು ಶೇಕ್ಸ್ಪಿಯರ್ ಇದನ್ನೆಲ್ಲ ಪ್ಲೇಟೋನಿಂದ ಸನ್ನಿವೇಶಗಳನ್ನು ಸ್ವೀಕರಿಸ್ತಾನೆ. ನೋಡಿ, ಸನ್ನಿವೇಶಗಳನ್ನು ಸ್ವೀಕರಿಸುವುದು ಅನ್ನುವಂಥದ್ದು ಇದೆಯಲ್ಲ, ಅದು ಪ್ರಭಾವದ ಸ್ವರೂಪ ಹೇಳ್ತಾ ಇರುವಂಥದ್ದು. ಅಂದರೆ ಅವನ ಸನ್ನಿವೇಶಗಳನ್ನು ತೆಗೆದುಕೊಂಡು ನಾಟಕ ರೂಪವಾಗಿ ಅದನ್ನು ತೆಗೆದುಕೊಂಡು ಬಂದಿದ್ದಾನೆ. ಪ್ಲೇಟೋನಿಂದ ಸನ್ನಿವೇಶಗಳನ್ನು ತೆಗೆದುಕೊಂಡು ಬಂದು ಶೇಕ್ಸ್ಪಿಯರ್ ಪ್ರಭಾವದ ಸ್ವರೂಪ ಅದು. ಆಮೇಲೆ BM ಶ್ರೀಕಂಠಯ್ಯ, ಇದನ್ನು ಮತ್ತೆ ನಾವು ಚರ್ಚೆ ಮಾಡಿದ್ವಿ. BM ಶ್ರೀಕಂಠಯ್ಯ ಗ್ರೀಕ್ನ ಅತ್ಯುತ್ತಮ ನಾಟಕಕಾರ ಸಾಫೋಕ್ಲಿಸ್ನ ಎಜಾಕ್ಸ್ ನಾಟಕದಿಂದ ಅಶ್ವತ್ಥಾಮನನ್ನು ರೂಪಿಸಿದ್ದಾರೆ. ಅಲ್ಲಿ ಎಜಾಕ್ಸ್ ಪಾತ್ರ ಇಲ್ಲ, ಅಶ್ವತ್ಥಾಮನ್ ನಾಟಕದಲ್ಲಿ ಅಶ್ವತ್ಥಾಮನ್ ಇದ್ದಾನೆ. ಆದರೆ ಪ್ರಭಾವ ಹೆಂಗಾಗಿದೆ ನೋಡಿ, ಸೇಮ್ ವಸ್ತು ಇದೆ, ಅದು ರುದ್ರನಾಟಕದ ವಸ್ತು, ಇಬ್ಬರು ಕೂಡ ದುರಂತ ನಾಯಕರು. ಆದರೆ ಗ್ರೀಕ್ ಸಂಪ್ರದಾಯದ ಪ್ರಕಾರ ಅದಿದೆ, ಭಾರತೀಯ ಸಂಪ್ರದಾಯದ ಪ್ರಕಾರ ಇದಿದೆ. ಪ್ರಭಾವದ ಸ್ವರೂಪ ಈ ರೀತಿ ಬದಲಾಗಿದೆ, ಭಾರತೀಯ ಸಂಪ್ರದಾಯದ ಅನುಸಾರವಾಗಿ ಬದಲಾಗಿದೆ. ಸೊ ಈ ರೀತಿ. ಮತ್ತು ಶ್ರೀನಿವಾಸರು, ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಅವರು ಸಂಸ್ಕೃತದಲ್ಲಿ ರಚನೆಯಾಗಿರುವಂಥ ನಾಟಕಕಾರರಲ್ಲೇ ವಿಶ್ವಪ್ರಸಿದ್ಧನಾಗಿರುವಂಥವನು ಕಾಳಿದಾಸ. ಈ ಕಾಳಿದಾಸನ ಶಾಕುಂತಲದ
ನಾಟಕದ ಹಿನ್ನೆಲೆಯಲ್ಲಿ ಗೌತಮಿ ಹೇಳಿದ ಕತೆ ಅನ್ನುವಂಥ ಒಂದು ಕತೆ ಬರೆದಿದ್ದಾರೆ. ನೋಡ್ರಿ, ನಾಟಕವನ್ನು ಓದಿ, ಕಾಳಿದಾಸನ ನಾಟಕವನ್ನು ಓದಿ ಅವರೇನು ಮಾಡಿದ್ದಾರೆ ಅಂತಂದರೆ ಕತೆ ಬರೆದಿದ್ದಾರೆ. ಆ ಕತೆ ಬರೆಯುವಂಥದ್ದು ಇದೆಯಲ್ಲ, ಅದೇನಂತಂದರೆ ಪ್ರಭಾವದ ಸ್ವರೂಪ ಬದಲಾಗಿ ಇಲ್ಲಿ ಕಥೆಯಾಗಿದೆ. ಸೊ ಹಾಗಾಗಿ ಪ್ರಭಾವ ಇಲ್ಲಿ ಕಥೆಯ ಸ್ವರೂಪದಲ್ಲಿ ಬಂದಿದೆ. ಸೊ ಹಾಗಾಗಿ ಸ್ವರೂಪಗಳು ಬೇರೆ ಬೇರೆ ರೀತಿಯ ಆಗೋದಕ್ಕೆ ಸಾಧ್ಯ ಇದೆ. ಹೀಗೆ ಈ ಥರ ಪ್ರಭಾವದ ಸ್ವರೂಪಕ್ಕೆ ಬೇರೆ ಬೇರೆ ಉದಾಹರಣೆಗಳನ್ನು ನಾವು ನಿದರ್ಶನಗಳನ್ನು ನಾವು ನೋಡ್ಬೋದು. ಈ ಪ್ರಭಾವ ಅನ್ನುವಂಥದ್ದು ನಾವು ಹಿಂದಿನ ಅಧಿವೇಶನಗಳಲ್ಲಿ ನಾವು ಗಮನಿಸಿದ್ವಿ. ಏನಂತಂದರೆ ಪ್ರಭಾವ ಅನ್ನುವಂಥದ್ದು ಆ್ಯಕ್ಚುಲಿ ಎರಡು ರೀತಿ ಆಗುತ್ತೆ, ಪ್ರತ್ಯಕ್ಷವಾಗಿರುವಂಥ ಪ್ರಭಾವ ಮತ್ತು ಪರೋಕ್ಷವಾಗಿರುವಂಥ ಪ್ರಭಾವ ಅಂತಂದ್ಬಿಟ್ಟು. ಇದು ಅಂದರೆ ಯಾವುದೇ ಒಂದು ಕೃತಿ ರಚನೆ ಸಂದರ್ಭದಲ್ಲಿ ಆ ಕೃತಿಯ ಲೇಖಕ ಏನು ಮಾಡ್ತಾನೆ ಅಂತಂದರೆ ನೇರವಾಗಿ ಪ್ರಜ್ಞಾಪೂರ್ವಕವಾಗಿ ತಾನೇ ಇನ್ನೊಂದು ಕೃತಿಯಿಂದ ಸಂಗತಿಗಳನ್ನು ಅಥವಾ ವಿಷಯಗಳನ್ನು, ಸಂದರ್ಭಗಳನ್ನು, ವಸ್ತುವನ್ನು ಸ್ವೀಕರಿಸಿ ತನ್ನ ಕೃತಿ ರಚನೆಯಲ್ಲಿ ಬಳಸ್ಕೊಳ್ತಾನೆ. ಇದು ಪ್ರತ್ಯಕ್ಷವಾಗಿರುವಂಥ ಪ್ರಭಾವ. ಅಂದರೆ ಒಬ್ಬ ಲೇಖಕ ಇನ್ನೊಬ್ಬ ಲೇಖಕನ ಸಾಹಿತ್ಯ ಕೃತಿಯಿಂದ ನೇರವಾಗಿ ತನಗೆ ಬೇಕಾಗಿರುವಂಥ ಅಂಶ, ಅದು ಕಥೆ ಇರ್ಬೋದು, ಕಥಾವಸ್ತು ಇರ್ಬೋದು, ಅಥವಾ ಪಾತ್ರಗಳಿರ್ಬೋದು, ಪಾತ್ರಗಳ ವಿನ್ಯಾಸ ಇರ್ಬೋದು, ಅಥವಾ ಭಾಷಾ ಶೈಲಿ ಇರ್ಬೋದು, ಒಟ್ಟು ಕಥನದ ವಿನ್ಯಾಸ ಇರ್ಬೋದು, ನಿರೂಪಣಾ ತಂತ್ರ ಇರ್ಬೋದು. ಸೊ ಇವನ್ನೆಲ್ಲನೂ ಕೂಡ ಏನು ಮಾಡ್ಬೋದು, ಅಥವಾ ಇದರಲ್ಲಿರುವಂಥ ಯಾವುದಾದ್ರೂ ಒಂದು ಅಂಶನ ನೇರವಾಗಿ ಆ ಕೃತಿಯಿಂದ ಅವನ ಆ ಕೃತಿಯನ್ನು ಓದ್ಬಿಟ್ಟು ಆ ಕೃತಿಯಿಂದ ತೆಗೆದುಕೊಳ್ತಾನೆ. ಇದು ಪ್ರತ್ಯಕ್ಷವಾಗಿರುವಂಥ ಪ್ರಭಾವ. ಇದಕ್ಕೊಂದು ಉದಾಹರಣೆ, ಇದು ಮತ್ತೆ ರಿಪೀಟ್ ಆಗ್ತಾ ಇದೆ. ಏನು ಅಂತಂತಂದರೆ, ಇಂಗ್ಲಿಷ್ ಭಾಷೆಯಲ್ಲಿ 14ನೇ ಶತಮಾನದಲ್ಲಿದ್ದಂಥ ಜಫ್ರಿ ಚಾಸರ್ ಆತನ ಕ್ಯಾಂಟರ್ಬರಿ ಟೇಲ್ಸ್ ಆ ಕೃತಿಯನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಓದಿದ್ದಾರೆ. ಈ ಜಫ್ರಿ ಚಾಸರ್ ಇಂಗ್ಲಿಷ್ನ ಅಧಿಕೃತವಾಗಿರುವಂಥ ಪ್ರಾರಂಭಿಕ ಕವಿಗಳಲ್ಲಿ ಒಬ್ಬ. ಈ ಕವಿ ಬರೆದಿರುವಂಥ ಲೇಖಕ ಬರೆದಿರುವಂಥ ಕೃತಿ ಕ್ಯಾಂಟರ್ಬರಿ ಟೇಲ್ಸ್ ಅನ್ನುವಂಥದ್ದು. ಈ ಕ್ಯಾಂಟರ್ಬರಿ ಟೇಲ್ಸ್ 14ನೇ ಶತಮಾನದ್ದು. ಮತ್ತು ಈ ಕ್ಯಾಂಟರ್ಬರಿ ಟೇಲ್ಸ್ ಹಲವು ಕಥೆಗಳಿಂದ ಕೂಡಿರುವಂಥದ್ದು. ಮತ್ತು ಈ ಹಲವು ಕಥೆಗಳಲ್ಲಿ ಬೇರೆ ಬೇರೆ ಶೈಲಿಗಳಿದೆ, ಬೇರೆ ಬೇರೆ ರೀತಿಯಲ್ಲಿ ಆ ಶೈಲಿಗಳಿದ್ದಾವೆ. ಸೊ ಈ ಕ್ಯಾಂಟರ್ಬರಿ ಟೇಲ್ಸ್ ಈ ಕೃತಿ ಇದೆಯಲ್ಲ, ಈ ಕೃತಿಯನ್ನು ಮಾಸ್ತಿಯವರು ಓದ್ಬಿಟ್ಟು ಅದೇ ಥರದ ಕೃತಿಯನ್ನು ಏನು ಮಾಡ್ತಾರೆ ಅಂತಂತಂದರೆ ನವರಾತ್ರಿ ಅಂದರೆ ಕೃತಿಯನ್ನಾಗಿ ರೂಪಿಸ್ತಾರೆ. ನವರಾತ್ರಿ ಕೃತಿಯಲ್ಲೂ ಕೂಡ ಅದೇ ಥರ ಬೇರೆ ಬೇರೆ ಕೃತಿಗಳು ಬರ್ತವೆ, ಬೇರೆ ಬೇರೆ ಶೈಲಿಯಲ್ಲಿ ಬರುತ್ತೆ. ಕ್ಯಾಂಟರ್ಬರಿ ಟೇಲ್ಸ್ನಲ್ಲಿರುವಂಗೆನೆ ಪೀಠಿಕಾ ಭಾಗ ಅಲ್ಲೂ ಇದೆ, ನವರಾತ್ರಿಯಲ್ಲಿ ಪೀಠಿಕಾ ಭಾಗ ಇಲ್ಲೂ ಕೂಡ ಇದೆ. ಒಂದೇ ಸಂದರ್ಭದಲ್ಲಿ ಆ ಸ್ನೇಹಿತರು ಒಂದು ಪವಿತ್ರವಾಗಿರುವಂಥ ಕ್ಷೇತ್ರಕ್ಕೆ ಹೋಗಬೇಕು ಅಂತಂತ ತೀರ್ಮಾನ ಮಾಡ್ತಾರೆ. ಕ್ಯಾಂಟರ್ಬರಿ ಟೇಲ್ಸಲ್ಲೂ ಇದು ಆ ಸಂದರ್ಭ ಇದೆ, ನವರಾತ್ರಿಯಲ್ಲೂ ಕೂಡ ಸಂದರ್ಭ ಇದೆ. ಮತ್ತು ಪ್ರತಿಯೊಬ್ಬರು ಪ್ರತಿದಿನ ಒಂದೊಂದು ಕತೆ ಹೇಳಬೇಕು ಅಂತಂದ್ಬಿಟ್ಟು ಕ್ಯಾಂಟರ್ಬರಿ ಟೇಲ್ಸ್ನಲ್ಲೂ ಇದೆ, ನವರಾತ್ರಿಯಲ್ಲೂ ಕೂಡ ಇದೆ. ಈ ರೀತಿ ಕಥೆಗಳು ಬರ್ತಾ ಹೋಗ್ತವೆ. ಸೊ ಇದು ನೇರವಾಗಿರುವಂಥ ಪ್ರಭಾವ, ಪ್ರತ್ಯಕ್ಷ ಪ್ರಭಾವ. ಇದು ಅಂದರೆ ಮಾಸ್ತಿಯವರ ನವರಾತ್ರಿ ಕೃತಿ ಮೇಲೆ ತದ್ವತ್ತಾಗಿ ಕ್ಯಾಂಟರ್ಬರಿ ಟೇಲ್ಸ್ ಹೆಂಗೆ ಪ್ರಭಾವ ಬೀರಿದೆ ಅನ್ನುವಂಥದ್ದು ಇದು ತೋರ್ಪಡಿಸುತ್ತೆ. ಅದೇ ಥರ ರವೀಂದ್ರನಾಥ್ ಟ್ಯಾಗೋರ್ ಅವರ ಗೀತಾಂಜಲಿ ಕೃತಿ, ಅವ್ರಿಗೆ ನೊಬೆಲ್ ಬಹುಮಾನ ತಂದು ಕೊಟ್ಟಂಥ ಕೃತಿ ಇದು. ಬಂಗಾಳಿ ಭಾಷೆಯಲ್ಲಿ ಇದು ಹೆಂಗಿದೆ ಅಂತಂದರೆ ಪ್ರಾಸಬದ್ಧವಾಗಿ ಸುಂದರ ಭಕ್ತಿಪರವಾಗಿರುವಂಥ ಗೀತೆಗಳ ರೂಪದಲ್ಲಿ ಇದೆ. ಆದರೆ ಇದರ ಅನುವಾದ ನೋಡಿದ್ರೆ ಆ ಥರ ಅನಿಸಲ್ಲ. ಇದರ ಅನುವಾದವನ್ನು ಮಾಡಿರುವಂಥವ್ರು ಯಾರು ಅಂತಂದರೆ ಇಂಗ್ಲೀಷ್ನ ಅತ್ಯಂತ ಪ್ರಸಿದ್ಧನಾಗಿರುವಂಥ ಕವಿ ವಿಲಿಯಂ ಬಟ್ಲರ್ ಯೇಟ್ಸ್ ಅಂತಂದ್ಬಿಟ್ಟು WB ಯೇಟ್ಸ್ ಅಂತಂತ ಕರೀತಾರೆ. ಅವರು ಏನು ಮಾಡ್ತಾರೆ ಅಂತಂದರೆ ಇಂಗ್ಲೀಷ್ನಲ್ಲಿ ಮುಕ್ತ ಛಂದಸ್ಸಿನಲ್ಲಿ ಬರೀತಾರೆ. ಆದರೆ ಟ್ಯಾಗೂರ್ ಅವರು ಬರೆದಿರುವಂಥದ್ದು ಬಂಗಾಳಿ ಭಾಷೆಯಲ್ಲಿ ಪ್ರಾಸಬದ್ಧವಾಗಿ ಭಕ್ತಿಪರ ಗೀತೆಯಾಗಿ ಭಕ್ತಿಗೀತೆಯಾಗಿ ಬರೆದಿದ್ದಾರೆ. ಆದರೆ ಇವರು ಪ್ರಾಸ ಇತ್ಯಾದಿಗಳಲ್ಲೂ ಯಾವುದೂ ಕೂಡ ಇಲ್ಲದೆ ವಿಲಿಯಂ ಬಟ್ಲರ್ ಯೇಟ್ಸ್ ಅವರೇನು ಮಾಡ್ತಾರೆ ಅಂತಂದರೆ ಇಂಗ್ಲೀಷ್ನಲ್ಲಿ ಪ್ರಾಸಬದ್ಧತೆ ಇಲ್ಲದೆ ಮುಕ್ತವಾಗಿರುವಂಥ ಛಂದಸ್ಸಿನಲ್ಲಿ ಗದ್ಯ ರೂಪದಲ್ಲಿ ಕಾವ್ಯಮಯವಾಗಿ ಆ ಕೃತಿಯನ್ನು ಬರೀತಾರೆ, ಅಂದರೆ ಅದನ್ನು ಅನುವಾದ ಮಾಡ್ತಾರೆ. ಸೊ ಆ ಕೃತಿಯನ್ನು ಓದಿದಂಥ ಭಾರತೀಯರು
ಆ ಕೃತಿಯಿಂದ ತುಂಬ ಪ್ರಭಾವಿತರಾದರು. ಯಾಕೆಂತಂದರೆ ಈಗ ಭಾರತೀಯರಿಗೆ ಸಾಮಾನ್ಯವಾಗಿ ಪರಿಚಯ ಇದ್ದಂಥ ಭಾಷೆ ಇಂಗ್ಲೀಷ್. ಅದು ಹೊರತಾಗಿ ಉಳಿದಂಥ ಪ್ರಾದೇಶಿಕ ಭಾಷೆಗಳ ಪರಿಚಯ ಇರಲಿಲ್ಲ. ಪಕ್ಕದಲ್ಲೇ ಇರುವಂಥ ಪ್ರದೇಶ ತಮಿಳುನಾಡು ಆದರೂ ಈಗ ಅವ್ರಿಗೆ ಬಂಗಾಳಿ, ಅವ್ರಿಗೆ ಇಲ್ಲ ಒಡಿಸ್ಸಾ ಅಥವಾ ಕಡೆ ಬಿಹಾರ, ಉತ್ತರ ಪ್ರದೇಶ ಇವೆಲ್ಲನೂ ಕೂಡ ಇದ್ರೂ ಕೂಡ ಆ ಭಾಷೆಗಳನ್ನ ಎಷ್ಟರ ಮಟ್ಟಿಗೆ ಕಲಿತಿದ್ರು, ಅದ್ರ ಪರಿಚಯ ಇರ್ತಿತ್ತು ಗೊತ್ತಿಲ್ಲ. ಆದರೆ ಇಂಗ್ಲೀಷ್ ಗೊತ್ತಿರ್ತಿತ್ತು. ಇಂಗ್ಲೀಷನ್ನು ಕಲಿತಾ ಇದ್ರು, ಶಿಕ್ಷಣದಲ್ಲಿ ಇಂಗ್ಲೀಷನ್ನು ಕಲಿತಿದ್ರು. ಈ ದಕ್ಷಿಣ ಭಾರತದಲ್ಲೂ ಕೂಡ ಇಂಗ್ಲೀಷ್ ಗೊತ್ತಿರ್ತಿತ್ತು. ಸೊ ಯಾವಾಗ ಅದು ಇಂಗ್ಲೀಷ್ನಿಂದ ಅನುವಾದ ಆಗಿ ಬಂತು ವಿಲಿಯಂ ಬಟ್ಲರ್ ಯೇಟ್ಸಿಂದ, ಆಗ ಅದನ್ನು ಇಡೀ ಭಾರತೀಯರೆಲ್ಲರೂ ಕೂಡ ಓದೋದಕ್ಕೆ ಪ್ರಾರಂಭಿಸಿದ್ರು. ಹೆಂಗೆ ಅಂದರೆ ಅದುವರೆಗೂ ಕೂಡ ಭಾರತೀಯ ಸಂಪ್ರದಾಯದಲ್ಲಿ ಏನಿತ್ತು ಅಂತಂದರೆ, ಆವಾಗಿನ ಆಧುನಿಕ ಭಾರತದ ಸಂಪ್ರದಾಯದಲ್ಲಿ ಒಂದು ಕಾವ್ಯವನ್ನು ಬರೀಬೇಕು ಅಂತಂದರೆ ಛಂದೋಬದ್ಧವಾಗಿ ಬರೀಬೇಕು, ಪ್ರಾಸಬದ್ಧವಾಗಿ ಬರೀಬೇಕು, ಇಷ್ಟಿಷ್ಟೇ ಸಾಲಿರಬೇಕು ಒಂದು ಸ್ಟಾನ್ಸಾದಲ್ಲಿ ಅಥವಾ ಒಂದು ಪ್ಯಾರ, ಇದು ಒಂದು ಚರಣದಲ್ಲಿ, ಈ ಥರದ್ದೆಲ್ಲ ತಿಳುವಳಿಕೆ ಇತ್ತು. ಆದರೆ ಈ ರೀತಿ ಮುಕ್ತ ಛಂದಸ್ಸು ಎಷ್ಟೆಷ್ಟೋ ಸಾಲಿದೆ, ಮತ್ತು ಎಲ್ಲೂ ಯಾವುದು ಛಂದಸ್ಸಿಲ್ಲ, ಮತ್ತು ಕಾವ್ಯಮಯತೆ ಇದೆ, ಅಲ್ಲಿ ಗೇಯತೆ ಇದೆ, ಓದ್ಬೋದು. ಆದರೆ ಛಂದಸ್ಸಿಲ್ಲ, ಮುಕ್ತ ಛಂದಸ್ಸು, ಪ್ರಾಸಗಳಿಲ್ಲ. ಇದು ವಿಸ್ಮಯ ಮತ್ತು ಆಶ್ಚರ್ಯ ಅಂತ ಅನ್ನಿಸ್ತು ಭಾರತೀಯರಾಗಿರುವಂಥ ಲೇಖಕರಿಗೆ. ಸೊ ಅವರು ಅವಾಗ ಅವ್ರೇನು ಮಾಡಿದ್ರು, ಇದು ಒಂದು ಸಾಧ್ಯತೆ ಚೆನ್ನಾಗಿದೆಯಲ್ಲ ಅಂತಂದ್ಬಿಟ್ಟು ಭಾರತೀಯ ಲೇಖಕರೆಲ್ಲ ಅವರು ಏನು ಮಾಡಿದ್ರು ಅಂತಂದರೆ, ಈ ಗೀತಾಂಜಲಿಯ ಪ್ರಭಾವದಿಂದ ಅಥವಾ ಅದರ ಸ್ವರೂಪದಿಂದ, ಅನುವಾದಗೊಂಡಂಥ ಗೀತಾಂಜಲಿಯ ಸ್ವರೂಪದಿಂದ ಏನು ಮಾಡಿದ್ರು ಅಂತಂದರೆ, ಭಾರತದ ಅನೇಕ ಭಾಷೆಗಳಲ್ಲಿ ಮುಕ್ತ ಛಂದಸ್ಸಿನ ಕೃತಿಗಳ ರಚನೆ ಆದವು. ಸೊ ಹೀಗೆ ಪ್ರಭಾವದ ಸ್ವರೂಪ ನೇರವಾಗಿ ಆಗಿರುವಂಥದ್ದು. ರವೀಂದ್ರನಾಥ್ ಠಾಗೂರ್ ಅವರ ಕೃತಿ, ಅದರ ಕೃತಿಯನ್ನು ಅನುವಾದ ಮಾಡಿದ್ದು, ಭಾಷಾಂತರ ಮಾಡಿದ್ದು ಯಾರು ಅಂತಂತಂದರೆ ವಿಲಿಯಂ ಬಟ್ಲರ್ ಯೇಟ್ಸ್. ವಿಲಿಯಂ ಬಟ್ಲರ್ ಯೇಟ್ಸ್ ಗೀತಾಂಜಲಿ ಕೃತಿಯಿಂದ ಪ್ರಭಾವಿತರಾದರು, ಭಾಷಾಂತರ ಮಾಡಿದ್ರು. ಆದರೆ ಭಾಷಾಂತರದ ಸ್ವರೂಪ ಬದಲಾಯಿತು, ಅಲ್ಲೊಂದು ಥರದ ಸ್ವರೂಪ ಆಯಿತು. ಇದು ಮುಕ್ತ ಛಂದಸ್ಸಿನಲ್ಲಿ ರೂಪುಗೊಂಡಂಥ ಆ ಕೃತಿ ಏನಾಯಿತು ಅಂತಂತಂದರೆ ಭಾರತಕ್ಕೆ ಇಂಗ್ಲೀಷ್ ರೂಪದಲ್ಲಿ ಬಂತು. ಇಂಗ್ಲೀಷ್ ರೂಪದಲ್ಲಿ ಮುಕ್ತ ಛಂದಸ್ಸಿನಲ್ಲಿ ಬಂದಂಥ ಈ ಗೀತಾಂಜಲಿ ಕೃತಿ ಭಾರತೀಯ ಲೇಖಕರ ಮೇಲೆ ಅತ್ಯಂತ ಹೆಚ್ಚಿನ ಗಾಢವಾಗಿರುವಂಥ ಪ್ರಭಾವ ಬೀರಿತು. ಸೊ ಅದರಿಂದ ಪ್ರಭಾವಿತರಾಗಿ ಮುಕ್ತ ಛಂದಸ್ಸಿನಲ್ಲಿ ಅನೇಕ ಲೇಖಕರು ಕೃತಿಗಳನ್ನು ರಚಿಸಿದರು. ಈ ಒಂದು ಕವಿತೆಗಳನ್ನು ಕೂಡ ಮುಕ್ತ ಛಂದಸ್ಸಿನಲ್ಲೇ ಬರೆದ್ರು. ಸೊ ಇವೆಲ್ಲನೂ ಕೂಡ ಏನಂತಂದರೆ ಪ್ರಭಾವದ ಸ್ವರೂಪಗಳು ಹೆಂಗೆ ಆಗ್ತವೆ ಅನ್ನೋದಕ್ಕೆ ಉದಾಹರಣೆ. ಇನ್ನು ಕನ್ನಡ ಭಾಷೆಗೆ ಸಂಬಂಧಪಟ್ಟಂಗೆ ಇದನ್ನು ಕೂಡ ಮಾಸ್ತಿಯವರು ಉದಾಹರಣೆ ಕೊಟ್ಟಿದ್ವಿ. ಆದರೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂಗೆ ಬೇಂದ್ರೆಯವರ ಕರುಳಿನ ವಚನಗಳು ಅನ್ನುವಂಥದ್ದು, ವಚನಗಳು ಅನ್ನುವಂಥದ್ದೊಂದು ಪದ ಇದೆ. ಈ ವಚನಗಳ ಸಂಪ್ರದಾಯ ಕನ್ನಡದಲ್ಲಿ ಇತ್ತು 12ನೇ ಶತಮಾನದಲ್ಲಿ. ಅಲ್ಲಿನೂ ಕೂಡ ಛಂದಸ್ಸಿಲ್ಲ, ಮುಕ್ತವಾಗಿರುವಂಥ ಛಂದಸ್ಸು. ಸೊ ಹಾಗಾಗಿದ್ದರೆ ಬೇಂದ್ರೆಯವರು ಯಾರಿಂದ ಪ್ರಭಾವಿತರಾಗಿದ್ದಾರೆ? ಮುಕ್ತ ಛಂದಸ್ಸಿನ ರೂಪದಲ್ಲಿ ಕೃತಿಯನ್ನು ಬರಿತಾ ಇದ್ದಾರಲ್ಲ, ಅವರು ಎಲಿಯಟ್ನ ವಿಲಿಯಂ ಬಟ್ಲರ್ ಯೇಟ್ಸ್ನ ಗೀತಾಂಜಲಿಯಿಂದ ಪ್ರಭಾವಿತರಾಗಿದ್ದಾರಾ, ಗೀತಾಂಜಲಿ ಅನುವಾದದಿಂದ, ಅಥವಾ ವಚನ ಸಂಪ್ರದಾಯದಿಂದ ಇದು ಪ್ರಭಾವಿತರಾಗಿದ್ದಾರೆ, ಅಥವಾ ತಮ್ಮದೇ ವಿಶಿಷ್ಟವಾಗಿರುವಂಥ ಪ್ರತಿಭೆಯಿಂದ ರಚಿಸಿದಾರ? ಇದೊಂದು ಆಹ್ವಾನ ಯಾರಿಗೆ? ಪ್ರಭಾವಗಳ ಸ್ವರೂಪವನ್ನು ಅಧ್ಯಯನ ಮಾಡುವಂಥ ತೌಲನಿಕ ಅಧ್ಯಯನದ ವಿದ್ವಾಂಸರಿಗೆ. ಹಾಗೆ ರಮ್ರಾ ದಿವಾಕರ್ ಅನ್ನುವಂಥವ್ರು ಅಂತರಾತ್ಮನಿಗೆ ಅನ್ನುವಂಥ ಕೃತಿಯನ್ನು ಬರೆದಿದ್ದಾರೆ. ಇದನ್ನು ಕೂಡ ಏನು ಅಂತಂತಂದರೆ ಮುಕ್ತ ಛಂದಸ್ಸಿನಿಂದ ಕೂಡಿರುವಂಥದ್ದು. ಮತ್ತು ವಿನಾಯಕ ಕೃಷ್ಣ ಗೋಕಾಕ್, ವಿಕ್ರು ಗೋಕಾಕ್ ಅಂತ ಕರೆಯುವ ಅವರು ಸಮುದ್ರ ಗೀತೆಗಳು ಅನ್ನುವಂಥ ಮುಕ್ತ ಛಂದಸ್ಸಿನ ಒಂದು ಕೃತಿಯನ್ನು ಬರೆದಿದ್ದಾರೆ. ಆಮೇಲೆ ಇವೆಲ್ಲನೂ ಕೂಡ ಕನ್ನಡ ಮುಕ್ತ ಛಂದಸ್ಸಿಗೆ ಮುಖ್ಯವಾಗಿರುವಂಥ ಉದಾಹರಣೆಗಳು. ಬೇಂದ್ರೆಯವರ ಕರುಳಿನ ವಚನಗಳು, ರಮ್ರಾ ದಿವಾಕರರ ಅಂತರಾತ್ಮನಿಗೆ, ಆಮೇಲೆ ವಿಕ್ರು ಗೋಕಾಕ್ ಅವರ ಸಮುದ್ರ ಗೀತೆಗಳು, ಇವೆಲ್ಲನೂ ಕೂಡ. ಇಲ್ಲಿ ಕನ್ನಡದಲ್ಲಿ ಮುಕ್ತ ಛಂದಸ್ಸು, ಈಗ ಇಷ್ಟು ಕೃತಿಗಳನ್ನ ನಾವು ಹೇಳ್ತಾ ಇದ್ದೀವಿ, ಇಷ್ಟು ಲೇಖಕರನ್ನ ನಾವು ಹೇಳ್ತಾ ಇದ್ದೀವಿ. ಕನ್ನಡದಲ್ಲಿ ಈ ಬಗೆಯ ಮುಕ್ತ ಛಂದಸ್ಸು ಟ್ಯಾಗೋರನ್ನು ಅಧ್ಯಯನ ಮಾಡೋದ್ರಿಂದ ಬಂದಿದೆಯಾ? ಟ್ಯಾಗೋರ್ ಮೂಲದಿಂದ ಬಂದಿರುವಂಥದ್ದಾ? ಅಥವಾ ಅವ್ರಿಗಿಂತ ಮುಂಚೆ 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಅನ್ನುವಂಥದ್ದು ಇತ್ತಲ್ಲ, ಆ ವಚನ ಸಾಹಿತ್ಯದ ಸಂಸ್ಕಾರದಿಂದ ಬಂದಿದೆಯಾ ಅನ್ನುವಂಥದ್ದು? ಅಥವಾ ಆಧುನಿಕ ರೂಪದಲ್ಲಿ ಟ್ಯಾಗೋರರ ಮೂಲಕ ಬಂದಂಥ ಈ ಪ್ರಭಾವ ಅಥವಾ ಈ ಪ್ರಭಾವದ ಸ್ವರೂಪ ವಚನ ಸಾಹಿತ್ಯದ ಸಂಸ್ಕಾರದ ಜೊತೆ ಸೇರಿಕೊಂಡು ಈ ಮುಕ್ತ ಛಂದಸ್ಸು ಅನ್ನುವಂಥದ್ದು
ಸೃಜನೆಗೊಳ್ತಾ ಅಥವಾ ನಿರ್ಮಾಣ ಆಯ್ತಾ ಅನ್ನುವಂಥದ್ದನ್ನು ವಿವೇಚನೆ ಮಾಡಬೇಕಾಗಿದೆ ನಾವು. ಇನ್ನೊಂದು ಏನು ಅಂತಂತಂದರೆ, ಇದಕ್ಕೆ ಸಂಬಂಧಪಟ್ಟಂಗೆ ಬೇಂದ್ರೆ ಮತ್ತು ಗೋಕಾಕ್ ಇಬ್ಬರೂ ಕೂಡ ಇಂಗ್ಲೀಷ್ ಭಾಷೆಯಲ್ಲಿ ತಜ್ಞರು, ಪಾರಂಗತರು. ಇವರು ಸಹಜವಾಗಿಯೇ ಟ್ಯಾಗೂರರ ಗೀತಾಂಜಲಿ ವಿಲಿಯಂ ಬಟ್ಲರ್ ಯೇಟ್ಸ್ನಿಂದ ಅನುವಾದಗೊಂಡಿರುವಂಥದ್ದನ್ನು ಓದಿದ್ದಾರೆ, ಇಲ್ಲ ಅಂತಂತಲ್ಲ. ಸೊ ಹಾಗಾಗಿ ಅವರು ವಿಲಿಯಂ ಬಟ್ಲರ್ ಯೇಟ್ಸ್ನ ಕೃತಿಯನ್ನು ಕೂಡ ಓದಿದ್ದಾರೆ. ಆಮೇಲೆ ಅಮೆರಿಕದ ವಾಲ್ಟ್ ವಿಟ್ಮನ್ನ ಕೃತಿಯನ್ನು ಕೂಡ ಅವರು ಓದಿದ್ದಾರೆ, ಲೀವ್ಸ್ ಆಫ್ ಗ್ರಾಸ್ ಅನ್ನುವಂಥ ಕೃತಿ, ಹುಲ್ಲಿನ ದಳಗಳು ಅನ್ನುವಂಥ ಇದು ಕೃತಿ, ಅದು ಮುಕ್ತ ಛಂದಸ್ಸಿನಲ್ಲಿರುವಂಥದ್ದು. ಸೊ ಹಾಗಾಗಿ ಏನಂತಂದರೆ, ಈಗ ಬೇಂದ್ರೆ ಮತ್ತು ಗೋಕಾಕ್ ಅವರು ವಾಲ್ಟ್ ವಿಟ್ಮನ್ ಕೂಡ ಓದಿದ್ದಾರೆ, ಮತ್ತು ವಿಲಿಯಂ ಬಟ್ಲರ್ ಯೇಟ್ಸನ್ನು ಕೂಡ ಓದಿದ್ದಾರೆ, ವಚನ ಸಾಹಿತ್ಯವನ್ನು ಕೂಡ ಓದಿದ್ದಾರೆ. ಸೊ ಹಾಗಾಗಿ ವಚನ ಸಾಹಿತ್ಯ ವಾಲ್ಟ್ ವಿಟ್ಮನ್ ಅಥವಾ ಟ್ಯಾಗೂರರ ಪ್ರಭಾವ ಯಾರ ಮುಖಾಂತರ, ವಿಲಿಯಂ ಬಟ್ಲರ್ ಯೇಟ್ಸ್ ಮುಖಾಂತರ, ಈ ಮೂರು ಕೃತಿಗಳ ಪ್ರಭಾವದಿಂದ ಆದಂಥ ಒಂದು ಸಂಕೀರ್ಣವಾಗಿರುವಂಥ ಪ್ರಭಾವದ ಸ್ವರೂಪ ಏನಾದರೂ ಇವ್ರ ಮೇಲೆ ಆಗಿದೆಯಾ, ವಿಕ್ರು ಗೋಕಾಕ್ ಮತ್ತು ಬೇಂದ್ರೆಯವ್ರ ಮೇಲೆ? ಅಥವಾ ಅಲ್ಲದೆ ಇಲ್ಲಿ ಆಯಾ ಸಂದರ್ಭದ ಕವಿಯ ವ್ಯಕ್ತಿ ವಿಶಿಷ್ಟವಾಗಿರುವಂಥ ಪ್ರತಿಭೆ, ಇದ್ರ ಮುಖಾಂತರನೂ ಕೂಡ ಏನಾದ್ರೂ ಈ ಮುಕ್ತ ಛಂದಸ್ಸು ಸ್ವರೂಪಗೊಂಡಿದೆಯಾ ಅನ್ನುವಂಥದ್ದು ನಾವು ಯೋಚನೆ ಮಾಡಬೇಕಾಗಿರುವಂಥ ಅಂಶ. ಆದ್ರೂ ಕೂಡ ಪ್ರಭಾವ ಅನ್ನುವಂಥದ್ದು ಯಾವ ಥರ ನೇರವಾಗಿರುತ್ತೆ ಅನ್ನೋದಕ್ಕೆ, ಮತ್ತು ಯಾವ ಥರ ಅದು ಪ್ರಭಾವ ಬೀರಿದಾಗ ಅದರ ಸ್ವರೂಪ ಯಾವ ರೀತಿ ಬದಲಾಗತ್ತೆ ಅನ್ನೋದಕ್ಕೆ ಇದು ಮುಖ್ಯವಾಗಿರುವಂಥ ಉದಾಹರಣೆ. ಇನ್ನು ಪ್ರಭಾವದ ಸ್ವರೂಪ ಇದೆಯಲ್ಲ, ಇದು ಕೆಲವೊಂದು ಸತಿ ಪರೋಕ್ಷವಾಗಿಯೂ ಕೂಡ ಆಗೋದಕ್ಕೆ ಸಾಧ್ಯ ಇದೆ. ಈ ಉದಾಹರಣೆಯನ್ನು ಕೂಡ ನಾವು ಗಮನಿಸಿದ್ವಿ ಹಿಂದೆ ಪ್ರಭಾವಗಳ ಅಧ್ಯಯನದಲ್ಲಿ. ಈ ಪರೋಕ್ಷ ಇದು ಪ್ರಭಾವ ಅಂತಂತಂದರೆ, ಆ್ಯಕ್ಚುಲಿ ಪರೋಕ್ಷ ಪ್ರಭಾವ ಯಾವ ರೀತಿ ಅಂತಂದರೆ, ಒಬ್ಬ ಲೇಖಕ ಇನ್ನೊಂದು ದೇಶದ ಲೇಖಕನಿಂದ ಅಥವಾ ಕೃತಿಯಿಂದ ಪ್ರಭಾವಿತನಾಗಿ ಆ ಪ್ರಭಾವಾಂಶವನ್ನು ಕನ್ನಡದ ದೇಶದ ಸಾಹಿತ್ಯ ಪರಂಪರೆಗೆ ಸೇರ್ಪಡೆ ಮಾಡಬಹುದು. ಹೀಗೆ ಸೇರ್ಪಡೆಯಾಗಿರುವಂಥ ಆ ಪ್ರಭಾವಾಂಶದಿಂದ ಇನ್ನೊಬ್ಬ ಕನ್ನಡದ ಲೇಖಕ ಪ್ರಭಾವಿತನಾಗಿ ಕೃತಿ ರಚಿಸಿದ್ರೆ ಅದನ್ನು ಪರೋಕ್ಷ ಪ್ರಭಾವ ಅಂತ ಕರಿಬಹುದು. ಅಂದರೆ ಈಗ ಯಾವುದೋ ಒಂದು ದೇಶದ ಒಬ್ಬ ಲೇಖಕನನ್ನ ಇನ್ನೊಂದು ದೇಶದ ಲೇಖಕ ಓದ್ಕೊಳ್ತಾನೆ. ಓದ್ಕೊಂಡು ಅವನಿಂದ ಪ್ರಭಾವಿತನಾಗಿ ಇವನೇನು ಮಾಡ್ತಾನೆ, ಕೃತಿ ರಚಿಸ್ತಾನೆ. ಇವನ ಕೃತಿಯನ್ನು ಓದ್ಕೊಂಡಿರುವಂಥ ಇವನೇ ದೇಶದ ಇನ್ನೊಬ್ಬ ಲೇಖಕ ಏನು ಮಾಡ್ತಾನೆ ಅಂತಂತಂದರೆ, ಇವನ ಕೃತಿಯನ್ನು ಓದ್ಬಿಟ್ಟು ಈ ಕೃತಿಯಿಂದ ಪ್ರಭಾವಿತನಾಗಿ ತಾನೊಂದು ಕೃತಿಯನ್ನು ಬರೀತಾನೆ, ಅಥವಾ ಅದೇ ಮಾದರಿಯ ಕೃತಿಯನ್ನು ಬರೀತಾನೆ. ಈ ಕೃತಿ ಇದೆಯಲ್ಲ, ಇಂಥದ್ದನ್ನು ನಾವು ಪರೋಕ್ಷ ಪ್ರಭಾವ ಅಂತ ಕರಿತೀವಿ. ಯಾಕಂತಂದರೆ ಇವನು ರಚಿಸಿರುವಂಥ ಕೃತಿ ಇದೆಯಲ್ಲ, ಇವನು ರಚಿಸಿರುವಂಥ ಕೃತಿ ಇವನು ಸ್ವಂತವಾಗಿ ಆಲೋಚನೆ ಮಾಡಿ ಬರೆದಿರುವಂಥದ್ದಲ್ಲ, ಅವನಿಂದ ಪ್ರಭಾವಿತನಾಗಿದ್ದಾನೆ. ಇದೇನು ಸರಿ ತಪ್ಪುಗಳ ಪ್ರಶ್ನೆ ಇಲ್ಲ, ಯಾಕೆಂದರೆ ಪ್ರಭಾವ ಅನ್ನುವಂಥದ್ದು ತಪ್ಪಲ್ಲ. ಎಲ್ಲರೂ ಕೂಡ ಬೇರೆ ಬೇರೆ ಕವಿಗಳ ಕೃತಿಗಳ ಬೇರೆ ಕೃತಿ ಇದು ಸಾಹಿತ್ಯಾಂಶಗಳಿಂದ ಪ್ರಭಾವಿತರಾಗೇ ಆಗ್ತಾರೆ. ಹಾಗಾಗಿ ನಾನು ಹೇಳಿದ್ದು, ಎಲ್ಲ ಜಗತ್ತಿನ ಮಹಾಕವಿಗಳನ್ನು ಸಾಲಾಗಿ ನಿಲ್ಲಿಸಿದ್ರೆ ಒಬ್ಬರ ಕೈ ಮತ್ತೊಬ್ಬರ ಜೇಬ್ನಲ್ಲಿರುತ್ತೆ ಅಂತ. ಹಾಗೆ ಮತ್ತೊಬ್ಬರಿಂದ ಇನ್ನೊಬ್ಬರು ಸ್ವೀಕರಿಸೇ ಇರ್ತಾರೆ. ಸ್ವೀಕಾರ ಅನ್ನುವಂಥದ್ದು ತಪ್ಪಲ್ಲ, ನಾವು ಸ್ವೀಕಾರಗಳ ಅಧ್ಯಯನ ಅನ್ನುವಂಥದ್ದು ಓದೋದೇ ಅದಕ್ಕೋಸ್ಕರ. ಸೊ ಅದನ್ನು ನಾವು ಕೃತಿ ಚೌರ್ಯ ಅಂತಂತ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಏನಂತಂತಂದರೆ, ಒಂದು ದೇಶದ ಒಂದು ಸಾಹಿತ್ಯ ಕೃತಿಯನ್ನು ಇನ್ನೊಬ್ಬ ಲೇಖಕ ಓದ್ಬಿಟ್ಟು ಅದರಿಂದ ಪ್ರಭಾವಿತನಾಗಿ ಒಂದು ಕೃತಿಯನ್ನು ರಚಿಸ್ತಾನೆ. ಆ ಕೃತಿಯನ್ನು ಅದೇ ದೇಶದ ಇನ್ನೊಬ್ಬ ಲೇಖಕ ಓದ್ಬಿಟ್ಟು ತಾನೊಂದು ಕೃತಿಯನ್ನು ಅದಕ್ಕಿಂತ ಉತ್ತಮವಾಗಿ ಅವನು ಬರೀಬಹುದು, ಅಥವಾ ಅದೇ ಥರ ಬರೀಬಹುದು, ಅಥವಾ ಅದರಿಂದ ಪ್ರಭಾವಿತನಾಗಿ ಬೇರೆ ಥರ ಬರೀಬಹುದು. ಇದನ್ನು ಪರೋಕ್ಷ ಪ್ರಭಾವ ಅಂತ ಕರಿತೀವಿ. ಯಾಕೆಂತಂದರೆ ಮೂಲತಃ ಪ್ರಭಾವ ಆ ದೇಶದ ಲೇಖಕನಿಂದ ಆ ದೇಶದ ಲೇಖಕ ರಚಿಸಿರುವಂಥ ಕೃತಿಯಿಂದ ಬಂದಿರುತ್ತೆ ಈ ಮೂರನೇ ಲೇಖಕನ ಮೇಲೆ. ಆದರೆ ತನ್ನ ದೇಶದ ಇನ್ನೊಬ್ಬ ಲೇಖಕ ಅವನನ್ನು ಮೊದಲು ಓದ್ಕೊಂಡಿರ್ತಾನೆ, ಇವನನ್ನು ಓದ್ಕೊಂಡು ಇವನು ಬರೆದಿರ್ತಾನೆ. ಸೊ ಇದು ಪರೋಕ್ಷ ಪ್ರಭಾವ. ಈ ಉದಾಹರಣೆ ಮುಖಾಂತರ ನೋಡೋದಾದರೆ, ಈ ಉದಾಹರಣೆಯನ್ನು ಕೂಡ ಹಿಂದೆ ಬಂದಿತ್ತು. ರಷ್ಯಾದ ಪುಷ್ಕಿನ್ ಅನ್ನುವಂಥ ಒಬ್ಬ ಕವಿ, ಇವನೇನು ಮಾಡ್ತಾನೆ ಅಂತಂದರೆ, ಇಂಗ್ಲೀಷ್ನ ಕವಿ ಬೈರನ್ ಅನ್ನುವಂಥ ಕವಿಯಿಂದ ಪ್ರಭಾವಿತನಾಗಿ ರಷ್ಯನ್ ಸಾಹಿತ್ಯದಲ್ಲಿ
ಬೈರಾನಿಕ್ ವರ್ಸಟೈಲ್ ಅನ್ನುವಂಥ ಒಂದು ಮಾದರಿಯನ್ನು ರೂಢಿಸ್ತಾನೆ. ಬೈರಾನಿಕ್ ವರ್ಸಟೈಲ್ ಅನ್ನುವಂಥ ಒಂದು ಕವಿತಾ ಮಾದರಿಯನ್ನು ಅವನು ರೂಢಿಸಿ ಬರೀತಾನೆ, ಕಾವ್ಯಗಳನ್ನು ಬರೀತಾನೆ. ಈ ಮಾದರಿಯಲ್ಲಿ ಪುಷ್ಕಿನ್ ಯುಜಿನ್ ಒನೆಜಿನ್ ಅನ್ನುವಂಥ ಒಂದು ಶ್ರೇಷ್ಠ ನಾಯಕ ಕೃತಿಯನ್ನು ಬರೀತಾನೆ. ಶ್ರೇಷ್ಠ ನಾಯಕ ಕೃತಿ ಎನ್ನುವಂಥದ್ದು ಅತ್ಯಂತ ಶ್ರೇಷ್ಠ ಕೃತಿಯನ್ನು ಬರೀತಾನೆ ಪುಷ್ಕಿನ್. ಯುಜಿನ್ ಒನೆಜಿನ್ ಅನ್ನುವಂಥ ಕೃತಿ ಯಾರಿಂದ ಪ್ರಭಾವಿತನಾಗಿ? ಇಂಗ್ಲಿಷ್ ಲೇಖಕನಾಗಿರುವಂಥ ಬೈರನ್ನಿಂದ ಪ್ರಭಾವಿತನಾಗಿ ರಷ್ಯನ್ ಲೇಖಕನಾಗಿರುವಂಥ ಪುಷ್ಕಿನ್ ಏನು ಮಾಡ್ತಾನೆ ಅಂತಂದರೆ, ಬೈರಾನಿಕ್ ವರ್ಸಟೈಲ್ ಅನ್ನುವಂಥ ಒಂದು ಮಾದರಿಯನ್ನೇ ರಷ್ಯನ್ ಕಾವ್ಯ ಪರಂಪರೆಯಲ್ಲಿ ರೂಢಿಸ್ತಾನೆ. ಮತ್ತು ಆ ಪರಂಪರೆಯಲ್ಲಿ ಯುಜಿನ್ ಒನೆಜಿನ್ ಅನ್ನುವಂಥ ಒಂದು ಶ್ರೇಷ್ಠ ಕೃತಿಯನ್ನು ಬರೀತಾನೆ. ಸೊ ಅದೇ ಸಂದರ್ಭದಲ್ಲಿದ್ದಂಥ ಪುಷ್ಕಿನ್ನ ಕಿರಿಯ ಸಮಕಾಲೀನ ಮೈಕೆಲ್ ಲರ್ಮಂಟೋಫ್ ಅನ್ನುವಂಥವನು, ಅಂದರೆ ರಷ್ಯಾದ ಕವಿನೇ, ಪುಷ್ಕಿನ್ನ ಕಿರಿಯ ಸಮಕಾಲೀನ ಆಗಿರುವಂಥವನು, ರಷ್ಯಾದ ಕವಿ. ಅವನೇನು ಮಾಡ್ತಾನೆ ಅಂತಂತಂದರೆ, ಈ ಪುಷ್ಕಿನ್ ಕವಿಯನ್ನು ಓದ್ತಾನೆ. ಪುಷ್ಕಿನ್ ಕವಿಯ ಸಾಹಿತ್ಯ ಕೃತಿಗಳನ್ನೆಲ್ಲ ಓದ್ಕೊಂಡ್ಬಿಟ್ಟು ಪುಷ್ಕಿನ್ ಕವಿಯಿಂದ ಅತ್ಯಂತ ಪ್ರಭಾವಿತನಾಗ್ತಾನೆ. ಯಾರು? ಮೈಕೆಲ್ ಲರ್ಮಂಟೋಫ್. ಸೊ ಪುಷ್ಕಿನ್ ಕವಿಯ ಕೃತಿಗಳಿಂದ ಪ್ರಭಾವಿತನಾಗಿ ಪುಷ್ಕಿನ್ ಕವಿಯನ್ನು ಅನುಸರಿಸಿ ಅವನೇನು ಮಾಡ್ತಾನೆ ಅಂತಂದರೆ ಕೃತಿಗಳನ್ನ ರಚಿಸ್ತಾನೆ, ತನ್ನ ಕಾವ್ಯ ಜೀವನವನ್ನು ಆರಂಭಿಸ್ತಾನೆ. ಆಮೇಲೆ ಉತ್ತಮವಾಗಿರುವಂಥ ಕೃತಿಗಳನ್ನು ಕೂಡ ಅವನು ರಚಿಸ್ತಾನೆ. ಸೊ ವಿಮರ್ಶಕರು ಏನು ತಿಳ್ಕೊಂಡ್ಬಿಟ್ರು ಅಂತಂತಂದರೆ, ಈ ಮೈಕೆಲ್ ಲರ್ಮಂಟೋಫ್ನ ಅಧ್ಯಯನ ಮಾಡಬೇಕಾದ್ರೆ ಅವನ ಕೃತಿಗಳನ್ನು ಓದ್ಬಿಟ್ಟು ಈ ಮೈಕೆಲ್ ಲರ್ಮಂಟೋಫ್ ಬೈರನ್, ಇಂಗ್ಲಿಷ್ನ ಬೈರನ್ ಕವಿಯಿಂದ ಪ್ರಭಾವಿತನಾಗಿದ್ದಾನೆ ಅನ್ನುವಂಥ ತೀರ್ಮಾನಕ್ಕೆ ಬಂದರು. ಆದರೆ ಮೈಕೆಲ್ ಲರ್ಮಂಟೋಫ್ ಬೈರನ್ನನ್ನು ಓದೇ ಇಲ್ಲ, ಬೈರನ್ನ ಕೃತಿಗಳನ್ನು ಅಧ್ಯಯನ ಮಾಡೇ ಇಲ್ಲ. ಅವನು ಓದಿರೋದೇನಿದ್ರು ಕೂಡ ರಷ್ಯನ್ ಕವಿಯಾಗಿರುವಂಥ ಪುಷ್ಕಿನ್ನ ಸಾಹಿತ್ಯ ಕೃತಿಗಳಿಂದ. ಆಮೇಲೆ ಸಾಹಿತ್ಯ ಅಧ್ಯಯನಕಾರರು, ತೌಲನಿಕ ಸಾಹಿತ್ಯದ ಅಧ್ಯಯನಕಾರರು ಅತ್ಯಂತ ಗಂಭೀರವಾಗಿ ಪುಷ್ಕಿನ್ನನ್ನು, ಮೈಕೆಲ್ ಲರ್ಮಂಟೋಫ್ನ ಮತ್ತು ಬೈರನನ್ನು ಅಭ್ಯಾಸ ಮಾಡಿ ಕೊನೆಗೆ ತೀರ್ಮಾನಕ್ಕೆ ಬರ್ತಾರೆ. ಏನು ಅಂತಂತಂದರೆ, ಬೈರನನ್ನು ಈ ಮೈಕೆಲ್ ಲರ್ಮಂಟೋಫ್ ಓದಿಲ್ಲ, ಬದಲಿಗೆ ಬೈರನ್ನಿಂದ ಪ್ರಭಾವಿತನಾಗಿರುವಂಥ ಪುಷ್ಕಿನ್ನನ್ನು ಓದಿದ್ದಾರೆ. ಪುಷ್ಕಿನ್ನಿಂದ ಪ್ರಭಾವಿತನಾಗಿ ಮೈಕೆಲ್ ಲರ್ಮಂಟೋಫ್ ಬರೆದಿದ್ದಾನೆ, ಕೃತಿಗಳನ್ನು ರಚಿಸಿದ್ದಾನೆ ಅಂತಂದ್ಬಿಟ್ಟು ತೀರ್ಮಾನಕ್ಕೆ ಬರ್ತಾರೆ. ಹೀಗೆ ಏನಂತಂದರೆ ಈ ಪ್ರಭಾವ ಅನ್ನುವಂಥದ್ದು ಪರೋಕ್ಷವಾಗಿ ಮುಖಾಂತರ ಅಲ್ಲಿಂದ ಪ್ರಭಾವ ಅನ್ನುವಂಥದ್ದು ಪರೋಕ್ಷವಾಗಿ ಮೈಕೆಲ್ ಲರ್ಮಂಟೋಫ್ ಹತ್ರ ಬಂದಿದೆ. ಬೈರನಲ್ಲಿ ಬರೆದನೆ, ಬೈರನಿಂದ ಪ್ರಭಾವಿತನಾಗಿ ಪುಷ್ಕಿನ್ ಬರೆದಾನೆ, ಪುಷ್ಕಿನಿಂದ ಪ್ರಭಾವಿತನಾಗಿ ಮೈಕೆಲ್ ಲರ್ಮಂಟೋಫ್ ಬರೆದಾನೆ. ಸೊ ಮೈಕೆಲ್ ಲರ್ಮಂಟೋಫ್ ಬರೆದಿರುವಂಥದ್ದು ಬೈರನ್ ರೀತಿ ಇದೆ. ಆದರೆ ಬೈರನ್ ರೀತಿ ಇದೆ ಅಂದ ಮಾತ್ರಕ್ಕೆ ಆದರೆ ಅವನು ಬೈರನನ್ನು ಓದಿಲ್ಲ. ಸೊ ಬೈರನ್ ರೀತಿ ಇದೆ. ಅದಕ್ಕೇನು ಕಾರಣ? ಅಂತಂದರೆ ಅವನು ಪುಷ್ಕಿನನ್ನು ಓದಿರೋದೇ ಕಾರಣ. ಸೊ ಪ್ರಭಾವದ ಸ್ವರೂಪ ಹಿಂಗೂ ಆಗೋದಕ್ಕೆ ಸಾಧ್ಯ ಇದೆ. ಹಂಗಾಗಿ ಏನಂತಂದರೆ ಇದನ್ನು ಅಪರೋಕ್ಷ, ಅಲ್ಲಿಂದ ಇಲ್ಲಿ ಒಂದು ಈ ಕಡೆ ಬಂದಿರುವಂಥದ್ದು ಪ್ರಭಾವ ಇವ್ರ ಮೇಲೆ ಆಗಿರುವಂಥದ್ದು. ಇವ್ರ ಮೇಲೂ ಕೂಡ ಆಗಿದೆ, ಪುಷ್ಕಿನ್ ಮೇಲೂ ಕೂಡ ಆಗಿದೆ, ಮೈಕೆಲ್ ಲರ್ಮಂಟೋಫ್ ಮೇಲೂ ಕೂಡ ಆಗಿದೆ. ಆದರೆ ಪುಷ್ಕಿನ್ಗೆ ಅದು ಪ್ರತ್ಯಕ್ಷ ಪ್ರಭಾವ, ಮೈಕೆಲ್ ಲರ್ಮಂಟೋಫ್ಗೆ ಬೈರನ್ದು ಪರೋಕ್ಷ ಪ್ರಭಾವ. ಸೊ ಹಾಗಾಗಿ ಏನು ಅಂತಂತಂದರೆ ಈ ಲೆಕ್ಕದಲ್ಲಿ ಅದನ್ನು ಪರೋಕ್ಷ ಪ್ರಭಾವ ಅಂತಂದ್ಬಿಟ್ಟು ನಾವು ಅದನ್ನು ಕರಿಬೋದು. ಇನ್ನು ಈ ಪ್ರಭಾವದ ಸ್ವರೂಪದ ಅಧ್ಯಯನಕ್ಕೆ ಯಾಕೆ ತೌಲನಿಕ ಅಧ್ಯಯನಕಾರರು ತುಂಬ ಪ್ರಮುಖವಾಗಿರುವಂಥ ಸ್ಥಾನವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಈ ಮೇಲಿನ ಇದು ಕೊಟ್ಟಿರುವಂಥ ಅಂಶಗಳಿಂದ ಮತ್ತು ಉದಾಹರಣೆಗಳಿಂದ ಸ್ಪಷ್ಟವಾಗುತ್ತೆ. ಯಾಕಂತಂದರೆ ಇಡೀ ತೌಲನಿಕ ಅಧ್ಯಯನದ ವ್ಯಾಪ್ತಿಯನ್ನು, ಸಾಹಿತ್ಯ ಅಧ್ಯಯನದ ವ್ಯಾಪ್ತಿಯನ್ನು ಈ ಪ್ರಭಾವಗಳ ಸ್ವರೂಪದ ಅಧ್ಯಯನ ಒಳಗೊಳ್ಳುತ್ತೆ. ಸೊ ಹಾಗಾಗಿ ಏನಂತಂತಂದರೆ ಇದಕ್ಕೆ ಕೇಂದ್ರ ಸ್ಥಾನವನ್ನು ಕೊಟ್ಟಿದ್ದಾರೆ. ಆಧಾರ ಸ್ತಂಭ ಅಂತಂತ ಹೇಳಿದ್ದಾರೆ, ಮೂಲ ಸ್ತಂಭ ಅಂತಂತಲೂ ಕೂಡ ಹೇಳಿದ್ದಾರೆ. ಸೊ ಪ್ರಭಾವ ಕೇವಲ ಅನುಕರಣೆ ಅಲ್ಲ, ಅದು ಅನುಸರಣೆ ಆಗ್ಬೋದು, ಸ್ವೀಕರಣೆ ಆಗ್ಬೋದು, ಸಾಮ್ಯ ವೈಷಮ್ಯಗಳಿರ್ಬೋದು, ಸೊ ಋಣ ಪ್ರಭಾವಗಳಿರ್ಬೋದು. ಸೊ ಇಂಥವೆಲ್ಲನೂ ಕೂಡ ಆಗೋದಕ್ಕೆ ಸಾಧ್ಯ ಇದೆ. ಕೇವಲ ಅನುಕರಣೆ ಅಲ್ಲ, ಇಬ್ಬರು ಪ್ರತಿಭಾವಂತರು, ಬೇರೆ ದೇಶದ ಮತ್ತು ಈ ದೇಶದ, ಅಥವಾ ಒಂದೇ ದೇಶದ ಬೇರೆ ಬೇರೆ ಭಾಷೆಯ ಕವಿಗಳು, ಅಥವಾ ಒಂದೇ ಭಾಷೆಯ ಬೇರೆ ಬೇರೆ ಕವಿಗಳು, ಇಬ್ಬರು ಪ್ರತಿಭಾವಂತರು ತಮ್ಮ ಸ್ವತಂತ್ರ ವಿಚಾರದಲ್ಲಿ ಒಬ್ಬರು ಇನ್ನೊಬ್ಬರನ್ನು ಪ್ರತಿಧ್ವನಿಸ್ತಾರೆ.
ತಮ್ಮ ಸ್ವತಂತ್ರ ವಿಚಾರದಲ್ಲಿ ಒಬ್ಬರು ಮತ್ತೊಬ್ಬರನ್ನ ಪ್ರತಿಧ್ವನಿಸೋದಿದೆಯಲ್ಲ, ಇದನ್ನು ಆ್ಯಕ್ಚುಲಿ ನಾವು ಪ್ರಭಾವ ಅಂತ ಕರಿತೀವಿ. ಸ್ವತಂತ್ರ ವಿಚಾರ ಎಷ್ಟು, ಇದರಲ್ಲಿ ಪ್ರತಿಸ್ಪಂದನ ಎಷ್ಟು, ಆಮೇಲೆ ಇದರ ಅನುಕರಣೆ ಎಷ್ಟು, ವಿಚಾರದ ಮೂಲ ಯಾವುದು, ಪ್ರಭಾವದ ಸ್ವರೂಪದಲ್ಲಿ ಆದಂಥ ಬದಲಾವಣೆಗಳು, ಇವೆಲ್ಲ ಏನಂತಂತಂದರೆ ಇದು ಅಧ್ಯಯನಕ್ಕೆ ಒಳಪಡಬೇಕಾಗಿರುವಂಥ ವಿಚಾರ. ಒಟ್ಟಿನಲ್ಲಿ ಇಬ್ಬರು ಪ್ರತಿಭಾವಂತರು ಏನು ಮಾಡ್ತಾರೆ ಅಂತಂದರೆ ಪ್ರಭಾವಿತರಾಗ್ತಾರೆ, ಮತ್ತು ಒಬ್ಬರು ಇನ್ನೊಬ್ಬರನ್ನ ಪ್ರತಿಧ್ವನಿಸ್ತಾರೆ ತಮ್ಮ ಕೃತಿಯ ಮೂಲಕ. ಸೊ ಈ ಸಂದರ್ಭದಲ್ಲಿ ಆ ಪ್ರಭಾವದ ಸ್ವರೂಪದಲ್ಲಿ ಆ ವಿಚಾರ ಯಾರು ಪ್ರಭಾವಿತರಾಗಿದ್ದಾರೆ ಆ ವಿಚಾರದ ಮೂಲ, ಅದರಲ್ಲಿ ಅನುಕರಣೆ, ಪ್ರತಿಸ್ಪಂದನ, ಸ್ವತಂತ್ರ ವಿಚಾರ ಮತ್ತು ಪ್ರಭಾವಿತವಾಗಿರುವಂಥ ವಿಚಾರ, ಆಮೇಲೆ ಅದರಲ್ಲಾಗಿರುವಂಥ ಬದಲಾವಣೆ, ಆ ಬದಲಾವಣೆಯ ಸ್ವರೂಪ, ಇವನ್ನೆಲ್ಲನೂ ಕೂಡ ಅಭ್ಯಾಸ ಮಾಡುವಂಥದ್ದಿಲ್ಲ, ಇದನ್ನು ಮಾಪನ ಮಾಡಬೇಕಾಗಿರುವಂಥದ್ದು, ವಿಮರ್ಶೆ ಮಾಡಬೇಕಾಗಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಪ್ರಭಾವದ ಸ್ವರೂಪದ ಅಧ್ಯಯನ ಇದೆಯಲ್ಲ, ಇದು ತುಂಬ ಮಹತ್ವಪೂರ್ಣವಾಗಿರುವಂಥದ್ದು. ಈ ಪ್ರಭಾವದ ಸ್ವರೂಪ ಇದು ಅನುಕರಣೆಯ ರೀತಿಯಲ್ಲಿ ವ್ಯಕ್ತವಾಗುತ್ತೆ, ಅನುಸರಣೆಯ ರೀತಿಯಲ್ಲಿ ವ್ಯಕ್ತವಾಗುತ್ತೆ, ಅಣಕವಾಡಿನ ರೂಪದಲ್ಲಿ ವ್ಯಕ್ತವಾಗುತ್ತೆ, ಋಣ ಪ್ರಭಾವದ ರೀತಿಯಲ್ಲಿ ವ್ಯಕ್ತವಾಗುತ್ತೆ, ಭಾಷಾಂತರದ ರೂಪದಲ್ಲಿ ವ್ಯಕ್ತವಾಗುತ್ತೆ. ಈ ಬೇರೆ ಬೇರೆ ರೀತಿಯಲ್ಲಿ ಅದು ಅಭಿವ್ಯಕ್ತಗೊಳ್ಳುತ್ತೆ, ಈ ಪ್ರಭಾವಗಳ ಸ್ವರೂಪ ಅನ್ನುವಂಥದ್ದು. ಸೊ ಈ ಪ್ರಭಾವಗಳ ಈ ಬಗೆಯ ಸ್ವರೂಪಗಳಿದೆಯಲ್ಲ, ಇದು ತೌಲನಿಕ ಅಧ್ಯಯನದ ಪ್ರಭಾವಗಳ ಪರಿವರ್ತನೆಯ ಸ್ವರೂಪದ ಅಧ್ಯಯನ ಆಗುತ್ತೆ. ಈ ಪ್ರಭಾವದ ಈ ಬಗೆಯ ಸ್ವರೂಪ ಇದೆಯಲ್ಲ, ಅಂದರೆ ಯಾವ್ಯಾವ ಸ್ವರೂಪದಲ್ಲಿ ಅದು ಬದಲಾವಣೆಗೊಳ್ಳುತ್ತಲ್ಲ, ಬದಲಾವಣೆಗೊಳ್ಳುವಂಥ ರೀತಿ, ಬದಲಾವಣೆ ಅಂತಂದರೆ ಪರಿವರ್ತನೆಗೊಳ್ಳುವಂಥ ರೀತಿ ಇದೆಯಲ್ಲ, ಇದು ಪ್ರಭಾವಗಳ ಪರಿವರ್ತನೆಯ ಸ್ವರೂಪದ ಅಧ್ಯಯನ ಆಗುತ್ತೆ. ಅದನ್ನು ನಾವು ಮುಂದಿನ ಅಧಿವೇಶನದಲ್ಲಿ ನಾವು ಅದನ್ನು ಗಮನಿಸ್ಬೋದು, ಪ್ರಭಾವಗಳ ಪರಿವರ್ತನೆಯ ಸ್ವರೂಪದ ಅಧ್ಯಯನ ಅನ್ನುವಂಥದ್ದು. ಸೊ ಇದುವರೆಗೆ ನಾವು ಪ್ರಭಾವಗಳ ಸ್ವರೂಪದ ಅಧ್ಯಯನ ನಾವು ಅಭ್ಯಾಸ ಮಾಡಿದ್ವಿ. ಪ್ರಭಾವಗಳ ಪರಿವರ್ತನೆ, ಆ ಪ್ರಭಾವ ಆಗಿರುವಂಥದ್ದು ಹೆಂಗೆ ಪರಿವರ್ತನೆಗೊಂಡಿದೆ, ಆ ಪರಿವರ್ತನೆಯ ಸ್ವರೂಪದ ಅಧ್ಯಯನವನ್ನು ಮುಂದಿನ ಸೆಷನಲ್ಲಿ ನಾವು ನೋಡೋಣ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೇಮ್ ಪ್ರಭಾವಗಳ ನಾವು ಅಧ್ಯಯನ ಬಗೆಗಳಲ್ಲಿ, ತೌಲನಿಕ ಸಾಹಿತ್ಯದ ಅಧ್ಯಯನ ಬಗೆಗಳಲ್ಲಿ ಏನು ಪ್ರಭಾವದ ಅಧ್ಯಯನ ಅನ್ನುವಂಥದ್ದು ಒಂದು ಭಾಗವನ್ನು ನಾವು ಅಭ್ಯಾಸ ಮಾಡಿದ್ವಿ, ಅದೇ ಭಾಗದ ವಿಸ್ತರಣೆ ಇದಾಗಿದೆ. ಆ ವಿಸ್ತರಣೆಯಲ್ಲಿ ಏನಂತಂದರೆ ಇಲ್ಲಿ ಪ್ರಭಾವದ ಸ್ವರೂಪಕ್ಕೆ ಮಹತ್ವವನ್ನು ಕೊಡಲಾಗಿದೆ. ಮುಂದಿನ ಅಧಿವೇಶನದಲ್ಲಿ ಆ ಪ್ರಭಾವಗಳ ಪರಿವರ್ತನೆಯ ಸ್ವರೂಪ ಯಾವ ರೀತಿ ಬದಲಾಗಿದೆ ಅನ್ನುವಂಥದ್ದು, ಅದನ್ನು ಈಗಾಗಲೇ ಪಟ್ಟಿ ಮಾಡಿದೆ. ಅನುಕರಣೆ ಕೆಲವು ರೀತಿ ಆಗುತ್ತೆ, ಅಣಕವಾಡು ಕೆಲವು ರೀತಿ ಇರುತ್ತೆ, ಋಣ ಪ್ರಭಾವ ಇರುತ್ತೆ, ಭಾಷಾಂತರ ಇರುತ್ತೆ, ಅಥವಾ ಅನುಸರಣೆ ಅನ್ನುವಂಥದ್ದು ಇರುತ್ತೆ. ಸೊ ಇಂಥವನ್ನೆಲ್ಲನೂ ಕೂಡ ಪ್ರಭಾವಗಳ ಪರಿವರ್ತನೆಯ ಸ್ವರೂಪ ಅಂತಂದ್ಬಿಟ್ಟು ನಾವು ಅದನ್ನು ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಇದೆ. ಇದು ಅದರ ಮುಂದುವರಿದಂಥ ಬೇರೆ ಪ್ರತ್ಯೇಕವಾಗಿರುವಂಥ ಭಾಗನೇ ಆಗುತ್ತೆ, ಅಥವಾ ಮುಂದುವರಿದಂಥ ಭಾಗದ ರೀತಿಯೂ ಕೂಡ ಇರುತ್ತೆ. ಮುಂದಿನ ಅಧಿವೇಶನದಲ್ಲಿ ಅದನ್ನು ನೋಡೋಣ. ಮತ್ತು ಇನ್ನೊಂದು ನಾನು ಹೇಳುವಂಥದ್ದೇನು ಅಂತಂತಂದರೆ, ಮತ್ತು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ಮತ್ತು ಸುರಕ್ಷಿತವಾಗಿರ್ರಿ, ಮತ್ತು ಅತ್ಯುತ್ತಮವಾಗಿ ಓದಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.